ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಲೆ ಸಂಪೂರ್ಣ ಚಂದ್ರಪ್ರಭಾ ಮಾಲಾ ಯಸ್ಯ ಸಚಂಬಕಾ ಸತಿಲಕಾ ಸಾಶೋಕ ನೀಲೋತ್ಪಲ ಸೋಸ್ಮಾನ್ ಪಾತು ಷಡಬ್ದ ವಿಕ್ರಮಗತಿಃ ತ್ರೈಲೋಕ್ಯನಾಥೋ ಹರಿಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ದ್ವೈಪಾಯನೋಟ್ಟಪುಟನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮತಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈಃ ಅಭಿಷೇಚನೇನ ಯೋಗೋಶತಂ ಕನಕಶೃಂಗಮಯಂ ದದಾತಿ. ವಿಪ್ರಾಯ ವೇದ ವಿದುಷೇ ಬಹುವಿಶ್ರುತಾಯ ಪುಣ್ಯಾಂ ಚ ಭಾರತಗತಾಂ ಶೃಣುಯಾಚ್ಚ ತದ್ವದೇ ತುಲ್ಯಂ ಫಲಂ ಭವತಿ ತಸ್ಯ ತತಸ್ಯ ಚೈವ ಶತಾಶ್ವಮೇಧಸ್ಯ ತತ್ರ ಪುಣ್ಯಂ ಚತುಸ್ಸಹಸ್ರಸ್ಯ ಶತಕ್ರತೋಶ್ಚ ಭವೇದನಂತಂ ಹರಿವಂಶದಾನಾತ್ ಪ್ರಕೀರ್ತಿತಂ ವ್ಯಾಸಮಹರ್ಷಿಣಾ ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ಮಮ ಸ್ವಸ್ತ್ಯಸ್ತು ಅಚೇತತಾಂ. ಅಖಿಲ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಡುತಲೆ ಧರ್ಮಾದ್ಯಗಳ ಪುರುಷಾರ್ಥ ಸಾಧನೆ ಭೂತೆ. ಹರಿವಂಶ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ದಕ್ಷನಿಗೆ ಅಂದರೆ 60 ಜನ ಹೆಣ್ಣು ಮಕ್ಕಳಾದರು. 11,000 ಮಕ್ಕಳು ಸನ್ಯಾಸಿಗಳಾದದ್ದಕ್ಕೆ 60 ಜನ ಹೆಣ್ಣು ಮಕ್ಕಳಾದರು ಅಂತ ಅವರ ಹೆಣ್ಣು ಮಕ್ಕಳ ಸಂತತಿಯನ್ನು ಅವರ ಸ್ಮರಣೆ ಮಾಡಿದರೆ ಪುಣ್ಯ ಅನ್ನೋದಕ್ಕೆ ಯಮಧರ್ಮರಾಜನಿಗೆ 10 ಜನ ಹೆಂಡತಿಯರು. ಸಾಮಾನ್ಯವಾಗಿ ನಾವು ಯಮನ ಹೆಂಡತಿ ಶ್ಯಾಮಲಾದೇವಿ ಮಾತ್ರ ನಮಗೆ ಪರಿಚಯ. ಇದಲ್ಲದೆ ಭಾನು, ಲಂಬ, ಕಕುಬ್, ಜಾಮಿ, ವಿಶ್ವ, ಸಾಧ್ಯ, ಮರುತ್ವತಿ, ಮುಹೂರ್ತ, ಸಂಕಲ್ಪ, ವಸು ಅಂತ 10 ಜನ ಹೆಂಡತಿಯರು. ಇವರಲ್ಲಿ ಕೆಲವರಲ್ಲಿ ವಿಶ್ವ ಅನ್ನುವವಳಲ್ಲಿ ಹುಟ್ಟಿದವರು ವಿಶ್ವೇ ದೇವತೆಗಳು. ನಾವು ಶ್ರಾದ್ದಕ್ಕೆ ಪುರುಷರು ಮಾಡಿದಾಗ ದೇವಸ್ಥಾನ ಪಿತೃಸ್ಥಾನ ಅಂತ, ದೇವಸ್ಥಾನದಲ್ಲಿ 2 ದೇವತೆಗಳನ್ನು ನಾವು ಕರಿತೇವೆ. ಅವರು ವಿಶ್ವೇ ದೇವತೆಗಳು. ಆ ವಿಶ್ವೇ ದೇವತೆಗಳು ಯಾರು ಅಂದರೆ ಈ ಯಮನ ಮಕ್ಕಳು. ಅವರು ಬಂದು ಅಲ್ಲಿ ನೋಡಿಕೊಂಡು ಯಮನಿಗೆ ರಿಪೋರ್ಟ್ ಮಾಡ್ತಾರಂತೆ. ಇವನು ಚೆನ್ನಾಗಿ ಮಾಡಿದ್ದಾನೆ, ಅಪ್ಪನ ಶ್ರಾದ್ದ ಅಮ್ಮನ ಶ್ರಾದ್ದ ಅಂದರೆ ಯಮಧರ್ಮರಾಜ ನಮ್ಮ ಶ್ರಾದ್ದ ಕೈ ಬಿಡ್ತಾನೆ. ಆದ್ದರಿಂದ ಅವರು ಅಲ್ಲಿ ಬಂದಿರ್ತಾರೆ ವಿಶ್ವೇ ದೇವತೆಗಳು. ಇದಲ್ಲದೆ ಸಂಕಲ್ಪ, ಮುಹೂರ್ತ ಅಂತ 2 ಹೆಂಡತಿಯರು. ಸಂಕಲ್ಪ ಅಂದರೆ ನಾವು ಆಚಮನ ಮಾಡಿ ಅರ್ಪಣೆ ಮಾಡೋದು. ಇದು ಒಂದು ಮಾನಸಿಕವಾದ ಸಂಕಲ್ಪಕ್ಕೂ ಪುಣ್ಯ ಇದೆ. ನಾನು ಟೀಕಾರಾಯರು ಸುಧೆಯಲ್ಲಿ ಒಂದು ಕಡೆ ಬರೀತಾರೆ, ಆಗಾಮಿ ಸೂರ್ಯೋಪರಾಗೆ, ಮುಂದೆ ಬರುವ ಸೂರ್ಯಗ್ರಹಣದಲ್ಲಿ ನಾನು ಇಂಥ ಆಚಾರ್ಯರಿಗೆ ಗೋದಾನ ಮಾಡ್ತೇನೆ ಅಂತ ಇವತ್ತಂದರು. ಅವತ್ತು ಅಂದೇ ಇದ್ದರೂ ಇವತ್ತಿಂದು ದೇವರು ತಗೊಳ್ತಾನಂತೆ. ಇವತ್ತು ಅಂದಿದೆಯಲ್ಲ, ನಾನು ತಗೊಳ್ತೇನೆ ಪುಣ್ಯವನ್ನು. ಅಂದರೆ ನಾನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರೂ ಪುಣ್ಯ ಇದೆ. ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಒಂದು ಮಾತಂತಾರೆ, ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹೆಗಂ ಆಶುಲಯಂ ರಜತಿ. ದೇವರ ಸ್ಮರಣೆಯನ್ನು ಮಾಡ್ತೇನೆ, ನಾಳೆಯಿಂದ ನಾನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೇನೆ ಅಂದರೆ ಪುಣ್ಯ ಬರುತ್ತಂತೆ. ಆದರೆ ಪುಣ್ಯ ಬರುತ್ತೆ ಅಂತ ನಾವು ಅಲ್ಪತೃಪ್ತರಾಗಿ ಕೂತು ಬಿಡಬಾರ್ದು. ದಿನ ನಾಳೆ ಮಾಡ್ತೇನೆ ನಾಳೆ ಮಾಡ್ತೇನೆ ನಾಳೆ ಮಾಡ್ತೇನೆ ಅಂಥದ್ದಕ್ಕೆ ಪುಣ್ಯ ಕೊಡ್ತಾನೆ. ಮಾರನೇ ದಿವಸದಿಂದ ಶುರು ಮಾಡು. ಇದರಂತೆ ಕೆಟ್ಟದ್ದನ್ನು ಚಿಂತನೆ ಮಾಡಿದರೂ ಪಾಪ ಉಂಟು. ದೇವರು ಅಶ್ವತ್ಥಾಮಾಚಾರ್ಯರಂಥವರಿಗೆ ಆ ಪಾಪ ಹತ್ಕೋತು. ದುರ್ಯೋಧನನ ಹೆಂಡತಿಯಲ್ಲಿ ಮಕ್ಕಳನ್ನು ಪಡೀತೇನೆ ಅಂದರೆ ಬ್ರಹ್ಮಚರ್ಯ ಹೋಗಿಬಿಡ್ತು. ಯದ್ಯಪಿ ಅರ್ಜುನ ಬ್ರಹ್ಮಚಾರಿ ಅಲ್ಲ, ಗೃಹಸ್ಥ, ಇವರು ಬ್ರಹ್ಮಚಾರಿ. ಆದರೆ ಅರ್ಜುನ ಉಪಸಂಹಾರ ಮಾಡಿಕೊಂಡ, ಇವರು ಬ್ರಹ್ಮಚರ್ಯ ಹೋಗಿತ್ತು ಅಂತ. ಹೀಗಾಗಿ ನಿಯತ ಪತ್ನಿಯ ಜೊತೆಯಲ್ಲಿ ಯೋಗ್ಯ ಕಾಲದಲ್ಲಿ ಯಾರು ಭೋಗಾದಿಗಳನ್ನು ಮಾಡ್ತಾನೆ ಅವನು ಬ್ರಹ್ಮಚಾರಿನೇ ಅಂತ ಶಾಸ್ತ್ರ ಹೇಳುವಂಥದ್ದು. ಪ್ರಕೃತದಲ್ಲಿ ನಾವು ಇಲ್ಲಿ ಆ ಸಂಕಲ್ಪ ಏನು ಮಾಡ್ತೇವಲ್ಲ, ಈ ಸಂಕಲ್ಪ ಅನ್ನುವವಳಲ್ಲಿ ಹುಟ್ಟಿದ ಮಕ್ಕಳು ಕಾಮ ಅಂತ, ಸಂಕಲ್ಪ ಅಂತವರು. ನಾವು ಮಾಡುವ ಈ ಸಂಕಲ್ಪಗಳಿಗೆ ಅಭಿಮಾನಿ ದೇವತೆಗಳಂತೆ, ಅವರು ನೋಡಿರ್ತಾರೆ ಅಂತ.
ಇನ್ನು ಮುಹೂರ್ತ ಅಂತ ಅನ್ನೋದಲ್ಲಿ ಹುಟ್ಟಿದ್ದು ಮುಹೂರ್ತಕ್ಕೆ ಅಭಿಮಾನಿ ದೇವತೆಗಳು ನಾವು ಇಟ್ಟಿರ್ತೇವಲ್ಲ, ಅಭಿಜಿನ್ ಮುಹೂರ್ತ ಇನ್ನೊಂದು, ಅವರು ಬಂದಿರ್ತಾರಂತೆ. ನಾವು ಆ ಸಮಯಕ್ಕೆ ಮಾಡುವ ಪ್ರಧಾನ ಕಾರ್ಯವನ್ನು ಮಾಡಿ ಹೋದರೆ ಅವರು ಹರಿಸಿ ಹೋಗ್ತಾರೆ ಅಂತ ಇಷ್ಟು ಹೇಳಿ, ಇನ್ನು ವಸು ಅನ್ನೋಳಲ್ಲಿ ಅಷ್ಟವಸುಗಳು ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ವಿಭಾವಸು ಅಂತ 8 ಜನ. ಇನ್ನೇನು ಅಧಿಕ ಮಾಸದಲ್ಲಿ ಇವರ ಹೆಸರೇನು ಹೇಳಲಿಕ್ಕೆ ಹೋಗೋದಿಲ್ಲ. ಅಷ್ಟವಸ್ತು ಅಂತರ್ಗತ, ಏಕಾದಶ ರುದ್ರಾಂತರ್ಗತ, ದ್ವಾದಶ ಆದಿತ್ಯ ಅಂತರ್ಗತ, 33 ದೇವತೆಗಳಾಗಬೇಕು. ವಷಟ್ಕಾರ, ಪ್ರಜಾಪತಿ, ಈ 33 ದೇವತೆಗಳಿಗೆ ಅಂತರ್ಯಾಮಿಯಾದ ಭಗವಂತನ ಪ್ರೀತನಾಗಲಿ, ಪುರುಷೋತ್ತಮ ಪ್ರೀತನಾಗಲಿ ಅಂತ ಮಾಡೋದು. ಹೀಗೆ ಅವರ ಹೆಸರನ್ನು ಎಲ್ಲ ಹೇಳಿದ ಮೇಲೆ ಸೂರ್ಯವಂಶದ ವಿವರಣೆಯನ್ನು ಮಾಡ್ತಾರೆ. ಸೂರ್ಯ ಕಶ್ಯಪರ ಮಗ, ಕಶ್ಯಪರ ಹೆಂಡತಿ ಅದಿತಿ ದೇವಿ, ಅಲ್ಲಿ ಹುಟ್ಟಿದ್ದು ಆದಿತ್ಯ ಅಂತ ಒಂದು ಪುಟ್ಟ ಕಥೆ, ಒಂದು ಘಟನೆ ನಡೀತಂತೆ. ಅದಿತಿ ದೇವಿಯ ಗರ್ಭದಲ್ಲಿ ಸೂರ್ಯ ಇದ್ದಾನೆ, ತುಂಬು ಗರ್ಭಿಣಿ, ಇನ್ನೇನೋ ಹಡಿಯುವ ದಿವಸಗಳು. ಸಾಮಾನ್ಯವಾಗಿ ನಮ್ಮಲ್ಲಿ ಈ ಪದ್ಧತಿ ಇತ್ತು ಅಂತ ಕೇಳ್ತೀವಿ, ಇವತ್ತು ಯಾರು ಬರೋದಿಲ್ಲ ಮನೆಗೆ. ವಿದ್ಯಾಪೀಠವನ್ನು ನಡೆಸುವಂಥ ಗುರುಕುಲದ ವಿದ್ಯಾರ್ಥಿಗಳು ಭವತಿ ಭಿಕ್ಷಾಂದೇಹಿ ಅಂತ ಬರೋರು. ಅವರಿಗೆ ಏನಾದರೂ ಭಿಕ್ಷೆಯನ್ನು ಹಾಕಿದರೆ ಅದು ತೆಗೆದುಕೊಂಡು ಹೋಗಿ ಅಡುಗೆ ಮಾಡಿ ವಿದ್ಯಾಪೀಠಗಳು ನಡೀತಾ ಇತ್ತು. ಇದೊಂದು ಕಾಲ ಹೀಗಿತ್ತು. ಹಾಗಾಗಿ ಹಣ ಕೊಡ್ತೇವೆ, ಪದಾರ್ಥ ತರ್ತೇವೆ ಅಂತ ಇರಲಿಲ್ಲ, ಬಾರ್ಟರ್ ಸಿಸ್ಟಮ್ಮೇ ಇದ್ದದ್ದು ಮೊದಲು. ನನ್ನ ಮನೆಯಲ್ಲಿ ಅಕ್ಕಿ ಜಾಸ್ತಿ ಇದೆ ಅಂದರೆ, ನಿಮ್ಮ ಮನೆಯಲ್ಲಿ ಬೇಳೆ ಇದೆ ಅಂದರೆ ನಾನು ಅಕ್ಕಿ ಕೊಡ್ತೀನಿ, ಬೇಳೆ ಕೊಡು ಅಂತ ಈ ಗುರುಕುಲಗಳ ನಡೀತಾ ಇದ್ದ ಪದ್ಧತಿ. ಸಾಮಾನ್ಯವಾಗಿ ಈ ಥರ ಯಾರಾದರೂ ಆಚಾರ್ಯರು ಯೋಗ್ಯರು ಬಂದರೆ ಗರ್ಭಿಣಿ ಸ್ತ್ರೀ ಕೈಲಿ ಹಾಕ್ಸೋರಂತೆ ಭಿಕ್ಷೆ. ಕಾರಣ ಏನು ಅಂದರೆ, ಇವತ್ತಿನ ಥರ ಸ್ಕ್ಯಾನಿಂಗು ಇನ್ನೊಂದು ಮತ್ತೊಂದೇನಿಲ್ಲ. ದೊಡ್ಡವರ ಆಶೀರ್ವಾದವೇ ಮಗು ನೆಟ್ಟಿಗೆ ಹುಟ್ಟೋದಕ್ಕೆ, ಬೇರೆ ಇನ್ಯಾವುದೂ ಇರ್ತಿರ್ಲಿಲ್ಲ. ಕೇಳ್ಕೊಂಬರು, ಮಗು ನೆಟ್ಟಗೆ ಹುಟ್ಟಲಿ, ನೀವು ಆಶೀರ್ವಾದ ಮಾಡಿ. ಸಾಮಾನ್ಯ ಗರ್ಭಿಣಿ ಸ್ತ್ರೀಗೆ ಯೋಗ್ಯರು ಒಳ್ಳೆ ಮಗು ಹುಟ್ಟಲಿ ಅಂತ ಆಶೀರ್ವಾದ ಮಾಡೋರು. ಇವನು ಭಿಕ್ಷೆಗಾಗಿ ಒಬ್ಬ ಭಿಕ್ಷುಕ ಬಂದ, ತುಂಬು ಗರ್ಭಿಣಿ, ಇವಳು ತರಬೇಕು. ಮನೆ ತುಂಬ ಡೆಪ್ತ್ ಇರೋದಾಗ 200 ಅಡಿ ಉದ್ದ ಇರೋದು, ಅಲ್ಲಿಂದ ಬರೋದರಲ್ಲೇ ಜಾಗಿಂಗ್ ಆಗೋದು. ತಂದು ಹಾಕುವುದರಲ್ಲಿ ಶಾಪ ಕೊಟ್ಟು ಹೊಟ್ಟೋದ ಭಿಕ್ಷುಕ, ನಿನ್ನ ಗರ್ಭದಲ್ಲಿರುವ ಮಗು ಸಾಯಲಿ. ತುಂಬ ಬೇಜಾರಾಯಿತು ಕಶ್ಯಪರಲ್ಲಿ. ಅತ್ತಲವಳು, ಸ್ವಾಮಿ ನಾನು ತರದೇ ಇದ್ದರೆ ಅವನು ಶಾಪ ಕೊಡಲಿ, ತರದೇ ಇದ್ದರೂ ಶಾಪ ಕೊಡಬಾರ್ದು. ದಾನಂ ದಾತೃವಶಂ, ನನ್ನ ಮನೇಲಿ ಇದೆಯೋ ಬಿಟ್ಟಿದೆಯೋ, ಹೂ ನೋಸ್ ಇಟ್. ನನ್ನ ಮನೇಲಿ ಇಲ್ಲ, ಅದಕ್ಕೆ ನಾನು ಆಚೆ ಬಂದಿಲ್ಲ ಅಂದರೆ ನನ್ನ ಹಣೆ ಬರ ಅಂದ್ಕೊಂಡು ಹೋಗಬೇಕೆ ವಿನಃ ನೀವು ಕೊಡದೇ ಇದ್ದರೆ ಶಪಿಸ್ತೇನೆ ಅಂದರೆ ಅದು ತಪ್ಪದು. ಆದರೂ ಅವರಂದರು ಧ್ಯಾನ ಮಾಡಿ ನೋಡಿದಾಗ ಅವನು ಭಿಕ್ಷುಕ ವೇಷದಲ್ಲಿ ಬಂದ ಬುಧ, ಚಂದ್ರನ ಮಗ, ಅವ್ರಿಗೂ ಇವ್ರಿಗೂ ಆಗಲ್ಲ, ಅದಕ್ಕೆ ಶಾಪ ಕೊಟ್ಟದ್ದು. ಅದಕ್ಕಂದ್ರು ಅವನು ಸುಮ್ಮನೆ ಶಪಿಸಿದ್ದಾನೆ, ಅವನು ಶಾಪ ಎಲ್ಲ ಹತ್ತಲ್ಲ. ನಾನು ಜಪತಪ ಅನುಷ್ಠಾನವನ್ನು ಮಾಡ್ತೇನೆ, ನನ್ನ ನಾಲಿಗೆಯಲ್ಲೂ ಶುದ್ಧಿ ಇದೆ, ನೀನು ಯೋಚನೆ ಮಾಡಬೇಡ, ನಿನ್ನ ಮಗು ಅದು ಸಾಯಲ್ಲ. ಮಾರುತ, ಋತ ಅಂದರೆ ಅಳೋದು, ಮಾ ಅಂದರೆ ಬೇಡ, ಮಾರುತ ಅಳಬೇಡ. ಆ ಅಂಡ ಚೆನ್ನಾಗಿದೆ, ಗರ್ಭದಲ್ಲಿರುವ ಅಂಡಾಶಯ ಚೆನ್ನಾಗಿದೆ, ಮಾರುತ. ಅವ್ರು ಹೇಳಿದ ಮೇಲೆ ಸಮಾಧಾನ ಆಯಿತು. ಸೂರ್ಯನ ಅವತಾರ ಆಯಿತು, ಅದಕ್ಕೆ ಅವನ ಹೆಸರೇ ಮಾರ್ತಾಂಡ. ಮಾರುತ ಪ್ಲಸ್ ಅಂಡ ಮಾರ್ತಾಂಡ, ಮಾರ್ತಾಂಡ ಅಂತ ಸೂರ್ಯನ ಜನ್ಮ ಆಯಿತು. ಸೂರ್ಯನ ಹೆಂಡತಿ ಹೆಸರು ಸಂಜ್ಞಾದೇವಿ. ಸಿಕ್ಕಾಪಟ್ಟೆ ಒಳ್ಳೆಯವಳು, ಆದರೆ ಅವನ ಜೊತೆ ಸಂಸಾರ ಮಾಡಲಿಕ್ಕೆ ಆಗಲಿಲ್ಲ. 3 ಮಕ್ಕಳಾದವು, ಯಮುನಾದೇವಿ, ಯಮಧರ್ಮರಾಜ, ಅವಳಿ ಜವಳಿ. ಈ ವೈವಸ್ವತ ಮನ್ವಂತರಕ್ಕೆ ಅಧಿಪತಿ ವೈವಸ್ವತ ಮನು ಒಬ್ಬ ಮಗ. ಅವಳಿಗೆ ಸಂಸಾರ ಮಾಡಲಿಕ್ಕಾಗಲಿಲ್ಲ. ಅವಳದ್ದೇ ಒಂದು ನೆರಳು, ನೆರಳಿಗೆ ಸಂಸ್ಕೃತದಲ್ಲಿ ಛಾಯಾ ಅಂತ ಕರೀತಾರೆ, ಛಾಯಾದೇವಿ. ಆ ನೆರಳಿಗೆ ಅಭಿಮಂತ್ರಣ ಮಾಡಿ ತನ್ನ ಒಂದು ಅಂಶವನ್ನು ಇಟ್ಟು, ನಾನು ಹೋಗ್ಬರ್ತೇನೆ, ನೆರಳು ಸೂರ್ಯನ ಜೊತೆ ಇರಬಹುದು, ನೀ ಸಂಸಾರ ಮಾಡು ಅಂತ ಹೇಳಿ ಹೊಟ್ಟೋದು. ಅವಳು ಹೇಳಿದ್ಲು, ನಾನು ಈ ರಹಸ್ಯ ಹೇಳಲ್ಲ, ಪ್ರೊವೈಡೆಡ್ ದಟ್. ಎಲ್ಲದಕ್ಕೂ ಒಂದು ಕಂಡೀಷನ್ ಇರುತ್ತೆ ನೋಡ್ರಿ, ಅಂಡರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಎಲ್ಲಿಯವರೆಗೂ ನನ್ನ ಗಂಡ ಸಲೀಸಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾನೆ ಈ ರಹಸ್ಯ ಹೇಳಲ್ಲ. ಯಾವತ್ತಾದರೂ ನನ್ನ ಗಂಡ ಜುಟ್ಟಿಡಿದು ಜಗಳಕ್ಕೆ ಎಳಿತಾನಲ್ಲ, ಅವತ್ತು ಹೇಳ್ತೇನೆ. ಇವಳಿಗೆ ಕಾನ್ಫಿಡೆನ್ಸ್ ಇತ್ತು, ಜುಟ್ಟು ಗಿಟ್ಟು ಹಿಡ್ಕೊಂಡು ದೇವತೆಗಳಲ್ಲಿ ಜಗಳ ಆಡುವಷ್ಟು ವರ್ಸ್ಟ್ ಕೇಸ್ ಏನಾಗೋದಿಲ್ಲ, ಹೀಗೆ ಸಭ್ಯರೇ ಜುಟ್ಟು ಗಿಟ್ಟು ಹಿಡಿದು ಜಗಳ ಆಡೋದಿಲ್ಲ ಅಂಥೇಳಿ ಆಯಿತು ಅಂತ ಹೇಳಿದ್ಲು. ಅವಳಿಗೆ 3 ಮಕ್ಕಳದು, 2 ಅಂತ ಹರಿವಂಶ ಹೇಳುತ್ತೆ. ವಿಷ್ಣು ಪುರಾಣದಲ್ಲಿ 3 ಅಂತ ಮಕ್ಕಳಿದೆ. ಒಬ್ಬ ಶನೈಶ್ಚರ, ನವಗ್ರಹದಲ್ಲಿ ಒಬ್ಬ ಶನಿ, ನಿಧಾನಕ್ಕೆ ನಡೆಯುವಂಥ ಶನಿ ಅಂತ.
ಶನೈಃ ಗಚ್ಚತಿ ಇತಿ ಶನಿ. ಶನಿ ಅಂದರೆ ನಿಧಾನ ಅಂತ. ಈ ನವಗ್ರಹಗಳಲ್ಲೇ ತುಂಬ ನಿಧಾನಕ್ಕೆ ಓಡಾಡೋ ಮಹಾನುಭಾವ ಅವನು. ಅವನು ಬಿಟ್ಟರೆ ಗುರು 1 ವರ್ಷ ಒಂದು ರಾಶಿಯಲ್ಲಿ. ಈ ಮಹಾನುಭಾವ 2.5 ವರ್ಷ ಇರ್ತಾನೆ. ಇವನೊಂಥರ ಪುಷ್ಪುಲ್ ಟ್ರೈನ್ ಇದ್ದಾಗೆ. 7.5 ವರ್ಷ ತಾನಿರೋ ರಾಶಿಯಲ್ಲಿ ತೊಂದರೆ, ತನ್ನ ಹಿಂದಿನ ರಾಶಿಯಲ್ಲಿ ತೊಂದರೆ, ಮುಂದಿನ ರಾಶಿಯಲ್ಲಿ ಎಲ್ಲ ತೊಂದರೆಗಿಂದರೆ ಅಂತಲ್ಲ. ಸಕಲ ಗ್ರಹಗಳ ಬಲ ನೀನೆ ಸರಸಿಜಾಕ್ಷ. ನನ್ನ ಹಣೆ ಬರಹ ಏನಿರುತ್ತೋ ಅದಕ್ಕೆ ಇಟ್ ಈಸ್ ಅನ್ ಇಂಡಿಕೇಟರ್, ದಟ್ಸ್ ಆಲ್. ಶನಿ ಬಹಳ ದೊಡ್ಡವನು. ನನಗೆ ಕಾಟ ಕೊಟ್ಟು ಆನಂದ ಪಡುವಷ್ಟು ಸಣ್ಣವನಲ್ಲ. ದೇವರ ಸಂಕಲ್ಪ ಇವನು ಕಷ್ಟಪಡಬೇಕು ಅನ್ನೋದಕ್ಕೆ ಜಾತಕದಲ್ಲಿ ಶನಿ ಸೂಚನೆ ಮಾಡ್ತಾನೆ. ಒಂದಿಷ್ಟು ಪ್ರಾಣದೇವರ ಆರಾಧನೆಯನ್ನು ಮಾಡು, ವಿಶೇಷವಾಗಿ ದೇವರನ್ನು ಆರಾಧನೆ ಮಾಡು. ನರಸಿಂಹದೇವರ ಸ್ತೋತ್ರವನ್ನು ಮಾಡಲಿಕ್ಕೆ ಒಂದೊಂದು ಆಪರ್ಚುನಿಟಿ ಅಷ್ಟೆ. ಯಾವ ಶನಿ ಅಥವಾ ತಾನೇ ಶನಿ ಕಾಟ ಬಂದಿದೆ ಅಂತ ನಾನು ಶಂಕ ಹೊಡೆದ್ರೆ ಅವನೇನು ಜಾತಕ ಬೇರೆ ಬರೀಬೋದು, ಶನಿ ಅಂತಂದು ಇನ್ನೊಂದು ಮನೇಲಿ ಹಾಕ್ಬೋದು. ಅವನಂತೂ ಇರೋದಲ್ಲೇ ಇರ್ತಾನೆ. ಸರಿ, ಮತ್ತೊಬ್ಬ ಮಗ ಸಾವರ್ಣಿ ಮನು ಅಂತ. ಆದರೆ ವಿಷ್ಣು ಪುರಾಣದಲ್ಲಿ ಇನ್ನೊಂದು ನದಿ ಇದೆ. ಈ ಮಹಾರಾಷ್ಟ್ರದಿಂದ ಗುಜರಾತ್ಗೆ ಹೋಗಬೇಕಾದ್ರೆ ತಪತಿ ಅಂತ ಒಂದು ನದಿ ಸಿಗತ್ತೆ. ಪ್ರಾಯಃ ಗುಜರಾತಲ್ಲಿ ಇರ್ಬೋದು ಅದು. ತಾಪಾನೋ ತಪತಿ, ಅವಳೊಬ್ಳು ತಾಪಿ. ಅದು ಮಹಾರಾಷ್ಟ್ರನೋ ಅದು ಗುಜರಾತ್ ಬಾರ್ಡರಲ್ಲಿ ಏನೋ ಬರುತ್ತೆ ಅಂತಾರೆ. ಹಾಂ. ಆ ನದಿಯು ಇವಳ ಮಗಳು ಅಂತ ವಿಷ್ಣು ಪುರಾಣ ಹೇಳಿದೆ. ಹರಿವಂಶ ಮತ್ತು ಭಾಗವತದಲ್ಲಿ ಹೇಳಿರೋ 2 ಮಕ್ಕಳು ಅಂತ. ಛಾಯಾದೇವಿಯ ಮಕ್ಕಳು 2. ಯಾವಾಗ ಇವಳಿಗೆ ಮಕ್ಕಳಾದವು, ಅವಳು ಮಲ್ತಾಯಿ ಟ್ರೀಟ್ಮೆಂಟ್ ಶುರು ಮಾಡೋದು. ತುಂಬ ಶನಿ ತಂಟೆ ಮಾಡೋದು, ಯಮನ್ ಬೈಯೋದು. ನೋಡ್ಕೊಂಬಕ್ ನಿಂಗೇನು ಅಲ್ಲ, ಅವನನ್ನು ಬೈಯೋದೇ ಇಲ್ಲಲ್ಲಮ್ಮ ನೀನು. ಅದು ಚಿಕ್ಕದದು ಅಂತ. ಒಂದ್ಸಲ ಅವನು ರೇಗೋಗಿ ಯಮಧರ್ಮರಾಜ ಮಹಾಸ್ಟ್ರಿಕ್ಟು, ಜಾಡ್ಸು ಒದ್ರೆ ಹೇಗಿರತ್ತೆ ಗೊತ್ತಾ ಅಂತ ಕಾಲು ತೋರಿಸ್ಬಿಟ್ಟ ಅಮ್ಮನಿಗೆ. ಅವಳು ಶಾಪ ಕೊಟ್ಟಳು, ನಿನ್ನ ಕಾಲು ಬಿದ್ದು ಹೋಗ್ಲಿ. ಸೂರ್ಯ ಬಂದ. ಏನು ಗಲಾಟೆ, ಎಷ್ಟು ದುರಹಂಕಾರ ನಿನ್ನ ಮಗನಿಗೆ, ಕಾಲು ತೋರಿಸ್ತಾ ಇದ್ದಾನೆ. ಅಪ್ಪ ನಂದೇನೂ ತಪ್ಪಿಲ್ಲ, ಆ ಅಮ್ಮ ಮಾಡಿದ ಅನ್ಯಾಯಗಳು ತುಂಬ ಜಾಸ್ತಿ ಆಗಿದೆ. ಇತ್ತೀಚೆಗೆ ಅವಳು ನನ್ನನ್ನು ಮಲತಾಯಿ ಥರ ನೋಡ್ತಾಳೆ, ಅವಳು ನನ್ನ ತಾಯಿನೋ ಅನ್ನೋ ನೀನು ವಿಚಾರಿಸು. ಆಗ ಜುಟ್ಟು ಹಿಡ್ಕೊಂಬಿಟ್ಟ, ನಿಜ ಹೇಳಿ ನೀನು ಯಾರು ಅಂತ. ಅವಳು ಹೇಳೋದು, ನಾನು ನಿನ್ನ ಹೆಂಡತಿ ಅಲ್ಲ, ನಿನ್ನ ಹೆಂಡತಿಯ ಜೆರಾಕ್ಸ್ ಕಾಪಿ. ಇವನಿಗೆ 50% ಓಕೆ ಅಂತು. ಯಮಧರ್ಮರಾಜ ಗೆದ್ದೆ ಕೇಸು. ನೋಡಿದೆಯಪ್ಪ, ಅದಕ್ಕೆ ಹೀಗೆ ಮಾಡ್ತೀಯಾಳೆ. ಕೂಸು ಏನೇ ಆಗಿರಲಿ, ತಾಯಿ ಸ್ಥಾನದಲ್ಲಿರೋಗೆ ನೀನು ಕಾಲು ತೋರಿಸ್ಬಾರ್ದಾಗಿತ್ತು. ನಿನ್ನ ಕಾಲು ಬೀಳಲಿ ಅಂತ ಅವಳು ಅಂದದ್ದು ಶಾಪ ಹತ್ತತ್ತೆ. ಏನಪ್ಪ ಇಷ್ಟ ಅನ್ಯಾಯ. ನಾನು ಅಪರಾಧ ಮಾಡಿಲ್ಲ ಅಂತ ನೀ ಹೇಳಿದೆ ಅಂದ್ಕೊಂಡ್ರೆ ಶಿಕ್ಷೆ ಏನು ಹೋಗಲಿಲ್ಲಲ್ಲ. ನೀನು ತಾಯಿಗೆ ಕಾಲು ತೋರಿಸಿದ್ದು ಅಪರಾಧವೇ ಆದದ್ದರಿಂದ ಕಾಲು ಬೀಳಲಿ. ಆದರೆ ನಿನಗೊಂದು ವರ ಕೊಡ್ತೇನೆ, ನಿರಪರಾಧಿ ಆದದ್ದರಿಂದ ಕಾಲು ಮತ್ತೆ ಚಿಗುರ್ಲಿ ಅಂತ. ಹುಳ ತಿಂದು ಕಾಲು ಹೋಯ್ತಂತೆ, ತಂದೆಯ ವರದಿಂದ ಮತ್ತೆ ಕಾಲು ಚಿಗುರಿತು. ಇದು ಒಂದು ವಿಚಿತ್ರ ಕೇಸ್. ಇದು ನಮ್ಮಲ್ಲಿ ಬ್ರಹ್ಮಣ್ಯ ತೀರ್ಥರನ್ನು ಸೂರ್ಯಾಂಶ ಸಂಭೂತರು ಅಂತೀವಿ. ವ್ಯಾಸರಾಜರು ಹಾಗೆ ಸ್ತೋತ್ರ ಮಾಡ್ಯಾರ. ಸೇವೆ ಬ್ರಹ್ಮಣ್ಯ ಭಾಸ್ಕರಂ ಸಮುತ್ಸಾರ್ಯ ತಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶ್ಯ ಚ ಸದಾ ವಿಷ್ಣು ಪದಾಸಕ್ತಂ ಸೇವೆ ಬ್ರಹ್ಮಣ್ಯ ಭಾಸ್ಕರಂ ಅಂತ. ಸುಮ್ಮನೆ ಔಪಚಾರಿಕವಾಗಿ ಭಾಸ್ಕರ ಅಂದರೋ ಅಥವಾ ನಿಜಾನೋ ಅಂದರೆ ನಿಜವಾಗ್ಲೂ ಭಾಸ್ಕರರೇ ಅವರು. ಬ್ರಹ್ಮಣ್ಯ ತೀರ್ಥರ ಕಾಲದಲ್ಲಿ ಈ ತರಹದ ಒಂದು ಕೇಸ್ ಆಗಿತ್ತು. ಒಬ್ಬ ರಾಜ ಅಲ್ಲಿ ಮಳ್ಳೂರು ಆಳ್ತಾ ಇದ್ದಂತೆ. ಸಣ್ಣ ಸಣ್ಣ ಪ್ರಾಂತ್ಯಕ್ಕೆ ರಾಜರಿದ್ದರು. ಆ ರಾಜನಿಗೆ ಹೆಂಡತಿ ಸತ್ತೋದ ಮೇಲೆ ಸಣ್ಣ ವಯಸ್ಸಿನ ಒಂದು ಹೆಣ್ಣನ್ನು ಮದುವೆ ಆದ. ಇವನಿಗೆ ವಯಸ್ಸಾಗಿದೆ, ಅವಳಿಗೆ ತಾರುಣ್ಯ. ಸಮಸ್ಯೆ ಏನಂದರೆ ರಾಜಕುಮಾರ ತುಂಬ ಚೆನ್ನಾಗಿದ್ದ, ಒಳ್ಳೆ ತರುಣ. ಅವಳಿಗೆ ಅವನ ಮೇಲೆ ಮೋಹ. ಇವನು ತುಂಬ ಶೀಲವಂತ ರಾಜಕುಮಾರ. ನೀನು ನನ್ನ ತಾಯಿ ಸ್ಥಾನದಲ್ಲಿದೆ, ನನ್ನನ್ನು ಹಾಗೆ ನೋಡಬಾರ್ದು. 2-3 ಸಲ ಅಂದ. ಅದು ರಾಜನಿಗೂ ಏನೋ ಹೆಂಡತಿ ಮೇಲೆ ಡೌಟ್ ಬಂತು, ಕೊಲ್ತೀನಿ ಅಂತ ಹೋದಾಗ ಅವಳು ಟರ್ನ್ ತೊಗೊಂಬಿಟ್ಲು. ನಾನು ಹಾಗೆ ಮಾಡ್ತಿರೋದು ನಿಜ, ಆದರೆ ನಾಟಕಕ್ಕಾಗಿ. ನಿನ್ನ ಮಗ ಸರಿ ಇಲ್ಲ, ಸಭ್ಯನಂತೆ ನಾಟಕ ಆಡ್ತಾನೆ, ನನ್ನ ಮೇಲೆ ಕಣ್ಣಿಟ್ಟಿದ್ದಾನೆ, ನಾನು ಅವನ ರೂಟಲ್ಲೇ ಹೋಗಿ ಅವನು ರಿಪೇರಿ ಮಾಡೋಣ ಅಂತ ಹಿಂಗೆ ಮಾಡಿದೆ ಅಂದ್ಬಿಟ್ಟು. ರಾಜನಿಗೆ ಹೆಂಡತಿ ಮೇಲೆ ಮೋಹ. ಏನೂ ವಿಚಾರ ಮಾಡದೆ ಮಗನ ಕಾಲನ್ನು ಕತ್ತರಿಸ್ಬಿಟ್ಟ. 2 ಪಾಪ ಮಂತ್ರಿಗಳು ಸಭ್ಯರು ಎಲ್ಲ ಹೇಳಿದ್ರು, ಅವಳು ಸರಿ ಇಲ್ಲ. ರಾಜ ಕೇಳಲಿಲ್ಲ. ಇವನನ್ನು ಅವರ ಮನೆಯಲ್ಲಿ ಇಟ್ಕೊಂಡು ರಕ್ಷಣೆ ಮಾಡೋರು. ಆ ಕಾಲದ ವೈದ್ಯಕೀಯ ಏನಿತ್ತೋ ಪಾಪ ಎಷ್ಟು ನೋವುತ್ತೋ ಅವನಿಗೆ.
ಬ್ರಹ್ಮಣ್ಯ ತೀರ್ಥರು ಪ್ರಾಯ ಇಲ್ಲೆಲ್ಲ ಇವರು ಓಡಾಡಿದ ಕ್ಷೇತ್ರಗಳು. ಬ್ರಹ್ಮಣ್ಯ ತೀರ್ಥರು ಅಬ್ಬೂರು, ಬನ್ನೂರು, ವನ್ಯಕ್ಷೇತ್ರ ಅಂತ ಕರೀತಾರೆ. ಅಲ್ಲೆಲ್ಲ ಅವರು ಓಡಾಡಿದ ಸ್ಥಳ. ಈ ಮಳ್ಳೂರಿನ ಮೇಲೆ ಬಂದ್ರಂತೆ. ಆಗ ಮಂತ್ರಿಯವರೆಲ್ಲ ಬೇಡಿಕೊಂಡ್ರು, ರಾಜಕುಮಾರನಿಗೆ ಹೀಗಾಗಿದೆ, ಏನಾದರೂ ಮಾಡಿ. ಅವರು, ನಾನು ವೈದ್ಯ ಅಲ್ಲ, ಒಂದು ಅಲ್ಲ, ನಾನೇನು ಮಾಡಬಲ್ಲೆ, ವೈದ್ಯರ ತಾತ ನೀವು, ನಿಮ್ಮ ಯೋಗ್ಯತೆ ತುಂಬ ದೊಡ್ಡದು, ನೀವೇನಾದರೂ ಮಾಡಿ. ಆಯಿತು, ದೇವರನ್ನು ಧ್ಯಾನ ಮಾಡ್ತೇನೆ ಅಂತ ದೇವರ ಧ್ಯಾನ ಮಾಡಿ ಒಂದಿಷ್ಟು ಮೃತ್ತಿಕೆಯನ್ನು ಕೊಟ್ಟು ಹೇಳಿದ್ರಂತೆ, ದಿನ ಅದನ್ನು ಸ್ವಲ್ಪ ಹಚ್ಚಿ ದೇವರ ಅನುಗ್ರಹದಿಂದ ಸರಿ ಹೋಗ್ಬೋದು. ಅದನ್ನು ಹಚ್ಚುತ್ತಾ ಬಂದರೆ ಕಾಲು ಮತ್ತೆ ಮೊಳೀತಂತೆ. ಅದು ಮೊಳತದ್ದರಿಂದ ಆ ಊರ ಹೆಸರು ಮಳ್ಳೂರು ಅಂತ. ಮೊಳೆತ ಊರು. ತುಂಡಾದ ಕಾಲು ಮತ್ತೆ ಮೊಳತದ್ದಕ್ಕೆ ಮೊಳೆತ ಊರು, ಆಮೇಲೆ ಕಾರಾಂತರದಲ್ಲಿ ಮಳ್ಳೂರು ಅಂತ ಆಗಿಬಿಟ್ಟಿದ್ದಂಥದ್ದು. ಅಂದರೆ ಆಲ್ರೆಡಿ ಇವರು ಸೂರ್ಯನಾದಾಗ ಟ್ರೀಟ್ ಮಾಡಿ ಗೊತ್ತು, ಯಮಧರ್ಮರಾಜನಿಗೆ ಕಾಲಿನ ಟ್ರೀಟ್ಮೆಂಟ್ ಗೊತ್ತಿತ್ತು. ಪುನಃ ಕಾಲು ಕೊಟ್ಟರು. ನಮಗೆ ಈ ತರಹ ಕಾಲು ಗೀಲು ಕೊಡೋದು ಬೇಡ, ನಮ್ಮ ಕಾಲು ಕೈ ಕೊಡದೇ ಇದ್ದರೆ ಸಾಕು ಅಷ್ಟೇ. ನಮ್ಮ ಕಾಲಿನ ಮೇಲೆ ನಾವು ನಿಂತ್ಕೊಬೋದು ಅಂತಿರ್ತೀವಲ್ಲ. ದೇವರೇ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಯಾರಿಗೂ ನಾನು ಹೊರೆಯಾಗದಂತೆ ನನ್ನ ಪಾಡಿಗೆ ನಾನಿದ್ದರೆ ಸಾಕು ಜೀವನದಲ್ಲಿ. ಅದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಇನ್ಯಾವುದೂ ಇಲ್ಲ ಇವತ್ತು. ಯಾರಿಗೂ ಯಾಕಪ್ಪ ಇವರು ಇದ್ದಾರೆ ಅನ್ನಿಸ್ಕೊಳ್ಳೋದೇ ಇರೋ ಥರ ನನ್ನ ಜೀವನ ಇಟ್ಬಿಡು. ನೀ ಕೊಡೋದು ಬಿಡೋದು ಅದೇನು ಕೊಡ್ತೀಯೋ ಬಿಡ್ತೀಯೋ, ಕೊಡೋನು ನೀನೇ, ತೊಗೊಂಬೋನು ನೀನೆ. ನವಕೋಟಿ ನಾರಾಯಣ ಆಗಿದ್ರು ಪುರಂದರದಾಸರು. ಆಮೇಲೆ ಇದನ್ನು ಇಟ್ಕೊಂಡು ಹೊರಟರು ಗೋಪಾಳಕ್ಕೆ. ಅವರಂದರು, ನವಕೋಟಿ ಇದ್ದಾಗ ಏನು ಆನಂದ ಇರಲಿಲ್ಲ ಸರ್, ಈಗ ದಿನ ಗೋಪಾಳಕ್ಕೆ ಹೋಗ್ತೀನಲ್ಲ, ಎಷ್ಟು ಸಂತೋಷ ಇದೆಯೋ. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ, ಹೆಂಡತಿ ಸರದತೆ ಸಾವಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಆದದ್ದೆಲ್ಲ ಒಳಿತೇ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಇವತ್ತು ನನ್ನ ಸಂಪತ್ತು ಏನು ಅಂದರೆ, ನಾನೇನು ಸಾಧನೆ ಮಾಡ್ತೇನೆ ಅದೇ ಸಂಪತ್ತು. ಆಗ ನನ್ನ ಸಂಪತ್ತು ಬರೀ ಎಣಿಸೋದಾಗಿತ್ತು, ರಾತ್ರಿ ನಿದ್ದೆ ಮಾಡ್ತಿರ್ಲಿಲ್ಲ. ನಾಳೆ ಆದಷ್ಟು ಎಣ್ಣೆ ಕಮ್ಮಿ ಖರ್ಚು ಮಾಡು ಅಂತ ಹೆಂಡತಿಗೆ ಹೇಳ್ತಾ ಇದ್ದೆ. ಈಗ ನಾಳೆ ಅಂತಿಲ್ಲ, ಇಲ್ಲ ಇವತ್ತು ಬಂದಿದ್ದು ಇವತ್ತು ಮುಗಿಸ್ಬಿಟ್ಟು, ನಾಳೆ ಇದ್ದರೆ ದೇವರು ಕೊಡ್ತಾನೆ, ಅವತ್ತಿನ ರೇಷನ್ ಅವನಿಗೆ ಗೊತ್ತು ಅಂತ ಈ ಒಂದು ಎದೆಗಾರಿಕೆ ಬಂದದ್ದು ಸಂಪತ್ತು ಹೋದ ಮೇಲೆ ಅಂತ ಆನಂದಪಟ್ಟ ಮಹಾನುಭಾವರು. ಪ್ರಕೃತದಲ್ಲಿ ಸೂರ್ಯಾಂತರ್ಗತನಾದ ನಾರಾಯಣ ನಮ್ಮನ್ನು ನೆಟ್ಟಗೆ ನಿಲ್ಲುವಂತೆ ಮಾಡಬೇಕು. ಯಮಧರ್ಮರಾಜನಿಗೆ ಕಾಲು ಬಂತು. ಯಮನ ಮಗನ ಯಮ ಮತ್ತು ವೈವಸ್ವತ ಮನು ಅವನಿಗೆ ರಾಜ್ಯವನ್ನು ಕೊಟ್ಟರು. ಆ ವೈವಸ್ವತ ಮನುವಿನ ಹೆಂಡತಿ, ಅವಳಲ್ಲಿ ಅನೇಕ ಮಕ್ಕಳಾದವು. ಮೊದಲು ಒಂದು ಮಗು ಬೇಕು ಅಂತ ಶ್ರದ್ಧಾದೇವಿ ಅಂತ ವೈವಸ್ವತ ಮನುವಿನ ಹೆಂಡತಿ. ಶ್ರದ್ಧಾದೇವಿ ಕೇಳ್ತಾಳೆ. ಶ್ರದ್ಧಾದೇವಿ ಮತ್ತು ಇವರು ಒಳ್ಳೆಯ ಮಗು ಆಗಬೇಕು ಅಂತ ಯಜ್ಞವನ್ನು ಮಾಡಿದರು. ವಸಿಷ್ಠರು ಇವ್ರಿಗೆಲ್ಲ, ಈ ಇಡೀ ವಂಶಕ್ಕೆ ವಸಿಷ್ಠರು. ಇವ್ರಿಗೆ ಸಾವಿರಾರು ವರ್ಷ ಇದ್ದಾರೆ. ಶ್ರೀರಾಮಚಂದ್ರನವರು ಇಕ್ಷ್ವಾಕುವಿಂದ ಆರಂಭ ಮಾಡಿಕೊಂಡು ವಸಿಷ್ಠರಿದ್ದೇ ಇದ್ದರು, ಕುಲಪುರೋಹಿತರು. ನನಗೊಂದು ಗಂಡು ಮಗು ಬೇಕು ಅಂತ. ಇವೆಲ್ಲ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ರೀ. ಅವತ್ತು ಅವರ ಮಂತ್ರದ ಮೇಲೆ ಇದ್ದ ಹೋಲ್ಡ್ ಏನು ಅಂದರೆ, ನಿನಗೆ ಮಗು ಬೇಕಾ ಅಂತಲ್ಲ, ಯಾವ ಮಗು ಬೇಕು, ಗಂಡು ಬೇಕಾ ಹೆಣ್ಣು ಬೇಕಾ. ಗಂಡು ಬೇಕು ಅಂದರೆ ಅದೇ ಥರ ಮಂತ್ರವನ್ನು ಹೇಳಿ ತಪಸ್ಸು ಮಾಡಿ ಗಂಡು ಮಕ್ಕಳನ್ನೇ ಕೊಡೋರು. ಗಂಡು ಬೇಕು ಅಂದರೆ ಹೆಣ್ಣಾಗ್ಬಿಡ್ತು. ವಸಿಷ್ಠರ ಹತ್ರ ಕರ್ಕೊಂಬಂದ. ಏನು ಮಂತ್ರ ಸರಿ ಇಲ್ವೋ, ನಾ ಸರಿ ಇಲ್ವೋ, ನೀವೇ ಸರಿ ಇಲ್ವೋ ಅಂದ. ಆಹುತಿ ಹಾಕೋರನ್ನು ಕೇಳಿದ್ರು, ಏನು ಮಾಡಿದ್ರಿ? ಅವ್ರ ಹೆಂಡತಿ ಒಂದು ಕಿವಿಲಿ ಹೇಳಿದ್ದು, ಗಂಡು ಮಕ್ಕಳು ಪಟಿಂಗರು, ಹೆಣ್ಣು ಮಕ್ಕಳೇ ಸಾಕು. ನಿಮ್ಮಿಬ್ಬರು ಗಂಡ ಹೆಂಡತಿಯಲ್ಲಿ ಕೋಆರ್ಡಿನೇಷನ್ ಇಲ್ಲದೆ ಇದ್ರೆ ನಾವೇನು ಸಾಯೋಣ. ಮೊದಲೇ ಕೇಳಿದ್ರು ಅವಳಿ ಜವಳಿ ಕೊಡ್ತಾ ಇದ್ವಿ. ಆಯ್ತು, ಇಳಾದೇವಿ ಅಂತ ಅವಳಾದ್ಲು. ಆ ಹೆಣ್ಣನ್ನೇ ಮತ್ತೆ ಗಂಡು ಮಾಡಿ ಕೂಡಿಸಿದ್ರು ಇವರು ವಸಿಷ್ಠರು. ಅವನೇ ಸುದ್ಯುಮ್ನನ ಕಥೆಯನ್ನು ಹೇಳಿ ಮುಂದೆ ಇಲ್ಲಿ ಭಾಗವತದಲ್ಲಿ ಸುದ್ಯುಮ್ನ ರುದ್ರದೇವರ ವನಕ್ಕೆ ಹೋದಾಗ ಅಲ್ಲಿ ಹೆಣ್ಣಾದ. ಮತ್ತೆ ವಸಿಷ್ಠರು ಪ್ರಾರ್ಥನೆ ಮಾಡಿದ್ದಕ್ಕೆ 1 ತಿಂಗಳು ಗಂಡು 1 ತಿಂಗಳು ಹೆಣ್ಣು ಅಂಥೇಳಿ ಆಯಿತು. ಇಲ್ಲಿ ಹೇಳೋದು ವಿಶೇಷವಾಗಿ ಇಲ್ಲಿ ಇನ್ನೊಂದು ಪುಟ್ಟ ಇದನ್ನು ಹೇಳ್ತಾರೆ. ಕಡೆಗೆ ಏನಾಯಿತು, ಯಮಧರ್ಮರ ಈ ಸೂರ್ಯ ತನ್ನ ಹೆಂಡತಿ ಅಲ್ಲ ಛಾಯಾದೇವಿ, ತನ್ನ ಹೆಂಡತಿಯನ್ನು ಹುಡ್ಕೊಂಡು ಬಂದ ಅತ್ತೆ ಮನೆಗೆ. ತೊಷ್ಟ್ರು ಅನ್ನೋ ಸೂರ್ಯನ ಮಗಳವಳು ಸಂಜ್ಞಾದೇವಿ. ತೊಷ್ಟ್ರುವನ್ನು ಕೇಳ್ದ, ಅಲ್ಲ ಮಾವಂದರೆ, ನಿಮ್ಮ ಮಗಳು ಮನೆಗೆ ಬಂದರೆ
ನನಗೊಂದು ಇನ್ಫಾರ್ಮೇಷನ್ನು ಕೊಡದೆ ನೀವು ಮನೇಲಿ ಇಟ್ಕೊಂಡ್ರಲ್ಲ ಇದು ಸರಿನಾ? ಆಗ ಅವನಂದ, ನಾನು ಮನೆಯಲ್ಲಿ ಇಟ್ಕೊಂಡಿಲ್ಲಪ್ಪ, ಅವಳು ಬಂದ್ಲು. ನಾ ಕೇಳಿದೆ, ರಜಕ್ಕೆ ಬಂದಿದ್ಯೋ, ಗಂಡನ ಮನೆಗೆ ರಜೆ ಹಾಕಿ ಬಂದಿದ್ಯೋ ಅಂತ. ಇಲ್ಲ, ನಾನು ಹೋಗಬಾರ್ದು ಅಂತ ಬಂದಿದ್ದೀನಿ. ಹಾಗಾದರೆ ನಮ್ಮ ಮನೇಲಿ ಜಾಗ ಇಲ್ಲ ಅಂದೆ. ಅಷ್ಟು ಸ್ಟ್ರಿಕ್ಟ್ ಆಗಿದ್ರಂತ. ನೀನು ಏನೇ ಸಾಯೋದಾದರೂ ಅತ್ತೆ ಮನೆಯಲ್ಲೇ ಸಾಯಿ ಅನ್ನೋರು. ಹಾಗಿದ್ದರೆ ವಿಚ್ಛೇದನಗಳು ಕಮ್ಮಿ ಆಗತ್ತೆ. ಈಗೆಲ್ಲ ಸಿಕ್ಕಾಬಿಟ್ಟೆ ಒಂದೇ ಮಕ್ಕಳಿರತ್ವೆ, ಮಹಾಮೋಹ, ದೊಡ್ಡ ದೊಡ್ಡ ಡೈಲಾಗ್ಗಳು. ಬಳ್ಳಿಕಾಯಿ ಭಾರವೇ ಬಾಮ್ಮ ಅಂತ. ಕಾಯಿ ಭಾರವೇ, ನಿಂಗೇನು ಗೊತ್ತು ಭಾರ ಹೌದೋ ಅಲ್ಲೋ ಅಂತ. ಅದು ನನ್ನ ಜೀವನದಲ್ಲ. ನೋಡು, ಮದುವೆ ಮಾಡಿಕೊಟ್ಟ 1 ತಿಂಗಳಿಗೆ ನಿಮ್ಮ ಮಗಳು ಕಂಪ್ಲೇಂಟ್ ಹೇಳಿದ್ರೆ ನೀನು ಅದನ್ನು ಅಕ್ಸೆಪ್ಟ್ ಮಾಡಬಾರ್ದು. ನಿನ್ನ ಮನೆಯಲ್ಲಿ ಮದುವೆ ಆಗೋ ಮುಂಚೆ ನೀನೇ ಅಂತ ಇರ್ತೀವಿ, ನಿನ್ನ ಕಟ್ಕೊಂಡವ್ರಿಗಿದೆ ಅಂತ. ಕಟ್ಕೊಂಡ್ಮೇಲೆ ಅರುಂಧತಿ ಆಗ್ಬಿಡ್ತಾಳ. ಇನ್ನೊಬ್ಬರ ಮನೆಯ ಆಚಾರ, ಇನ್ನೊಬ್ಬರ ಮನೆ ಆಹಾರ, ಇನ್ನೊಬ್ಬರ ಮನೆ ವಿಚಾರಕ್ಕೆ ಹೊಂದಿಕೊಳ್ಳಬೇಕಾದ್ರೆ ಇಟ್ ಟೇಕ್ ಸಮ್ ಟೈಮ್. ಹೊಂದಿಕೊಂಡ ಮೇಲೆ ಗಂಡ ಹೆಂಡತಿ ಆ ಮಕ್ಕಳು ಮರಿ ಆದಮೇಲೆ ಅವ್ರದ್ದೇ ಒಂದು ಸಂಸಾರ ಆಗುತ್ತೆ. ಒಂದು 3-4 ವರ್ಷ ನಾವು ಎಂಟರ್ಟೈನ್ ಮಾಡಬಾರ್ದು. ಇವತ್ತು ದುರಂತ ಅಂದರೆ ಬ್ರಾಹ್ಮಣ ಸಮಾಜದಲ್ಲಿ ವಿಚ್ಛೇದನಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಬೇಕು ಅಂದರೆ ಮದುವೆ ಆಗೋದೇ ಕಮ್ಮಿ ಆಗ್ತಾ ಇದೆ ಹುಡುಗರಿಗೆ. ಕೆಲವು ಕೊಡಲ್ಲ ಅಂತ ಕೆಲವರು, ಇನ್ನು ಕೆಲವರು ಕೊಡ್ಲಿಕ್ಕೆ ಅವರೇ ಯಾರೋ ನೋಡ್ಕೊಂಬಿಟ್ಟಿರೋದು, ಏನೇನೇನೇನೋ ಆಗೋಗ್ತಾ ಇದೆ. ಎಲ್ಲಿ ಬಂದು ನಿಲ್ಲತ್ತೋ ಬ್ರಾಹ್ಮಣ ಸಂತತಿ ಇನ್ನೊಂದು 100 ವರ್ಷಕ್ಕೆ ದೇವರೇ ದಿಕ್ಕು. ಹೆಸರೇಳೋಷ್ಟು ಜನ ಆಗಿಬಿಡಬಾರ್ದು. ಹಾಗಾಗಿ ಇವನು ತೊಷ್ಟರು ಅಂದ, ಸರ್ವಥಾ ನನ್ನ ಮನೇಲಿ ಇರಬೇಡ. ಅಪ್ಪ ಏನು ಹೀಗಂತೆ? ಹೌದು, ನಾನು ಮದುವೆ ಮಾಡಿ ಕೊಟ್ಟದ್ದು, ನೀನು ಅಲ್ಲಿರುವಂತ. ಅಪ್ಪ ಅವ್ರಿಗೆ ತುಂಬ ಬಿಸಿ, ಅವರಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ನಿನ್ನಿಷ್ಟ, ನಮ್ಮ ಮನೇಲಿ ಇರಬೇಡ. ಮತ್ತೇನು ಮಾಡ್ತಾಳೆ ಅಂದ. ನಾನು ಕಳಿಸ್ಬಿಟ್ಟೆ. ಓ ಹೌದಾ, ಮತ್ತೆ ಎಲ್ಲಿದ್ದಾಳೆ? ನನ್ನ ಮಗಳು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀನೋ, ಹೆಣ್ಣಿನ ವೇಷದಲ್ಲಿ ಇದ್ದರೆ ಇನ್ಯಾವುದನ್ನ ಪುರುಷ ಕಣ್ಣು ಹಾಕ್ಬೋದು ಅಂತ ಕುದುರೆ ಆಗಿದ್ದಾಳವಳು. ಹೌದಾ, ಅಷ್ಟು ಒಳ್ಳೆ ಪತಿವ್ರತೆ. ಹೌದು, ಬಾಯಲ್ಲಿ ಅಂತ ಹೇಳಿ ಅವನ ಸೂರ್ಯ ಮಂಡಲವನ್ನು 12 ಪೀಸ್ ಕಟ್ ಮಾಡಂತ, ಗ್ರೈಂಡ್ ಮಾಡಿ ಸ್ವಲ್ಪ ಶೇಪ್ ಮಾಡಿದ್ಮೇಲೆ ಬಿಸಿಲು ಕಮ್ಮಿ ಆಯ್ತಂತೆ. ಆ 12 ಪೀಸನ್ನು ಸೇರಿಸಿ ಒಂದು ವಿಷ್ಣು ಚಕ್ರ ಮಾಡಿ ದೇವ್ರಿಗೆ ಪ್ರೆಸೆಂಟ್ ಮಾಡ್ದ ಅಂತ ಅನ್ನತ್ತೆ ಹರಿವಂಶ. ದೇವ್ರ ಕೈಯಲ್ಲಿ ಇತ್ತು, ಚಕ್ರಕ್ಕೆ ಇನ್ನೊಂದು ಸೇರಿಸ್ಕೊಂಡ ಅಷ್ಟೆ. ಈ ವೈಟ್ ಲಿಫ್ಟಿಂಗಲ್ಲಿ ಒಂದೊಂದೇ ಸೇರಿಸ್ತಾ ಇರ್ತಾರಲ್ಲ ವೈಟ್ ಎತ್ತಕ್ಕೆ ಹಾಗೆ. ಅದಾದ ಮೇಲೆ ಇಲ್ಲಿ ಬಂದ, ತಾನೂ ಕುದುರೆಯ ವೇಷ ಹಾಕಿಕೊಂಡು ಬಂದ ಸೂರ್ಯ. ಇನ್ಯಾವುದೋ ಕುದುರೆ ಬಂತು ಅಂದ್ಕೊಂಡ್ರೆ ಗಂಡನೇ ಗೊತ್ತಾಯಿತು. ಕುದುರೆ ವೇಷದಲ್ಲಿ ಸೂರ್ಯ ಹಾಗೂ ಸಂಜ್ಞಾದೇವಿಗೆ ಹುಟ್ಟಿದ 2 ಮಕ್ಕಳೇ ಅಶ್ವಿನಿ ದೇವತೆಗಳು. ನಾಸತ್ಯ ದಸರು ಮೂಗಿನಿಂದ ಬಂದರು. ಸಂಜ್ಞಾದೇವಿ ಸೂರ್ಯನ ಜೊತೆ ಇದ್ಲು. ಅಂದರೆ ಇದೊಂದು ಕಥೆಯ ಜೊತೆ ಎಂಥ ಮಾರಲ್ಸ್ ತಿಳಿಸತ್ತೆ ಇವತ್ತು. ಈ ಮಾರಲ್ ಇದ್ದರೆ ನಿಜವಾಗಲೂ ಚೆನ್ನಾಗಿರುತ್ತೆ. ವಿಚ್ಛೇದನ ಇರೋದಿಲ್ಲ. ಗಂಡ ಹೆಂಡತಿ ನಾವು ಹಿಂದೆಲ್ಲ ಇವತ್ತು ನೋಡ್ಬೋದು 50 ವರ್ಷದ ದಾಂಪತ್ಯ ಜೀವನ ಅಂತ. ಇನ್ನು ಮುಂದೆಲ್ಲ 50 ವರ್ಷದ್ದು ನೋಡೋ ಹಾಗೆ ಇಲ್ಲ. ಹಿಂದೆಲ್ಲ ಸಿನಿಮಾ 1 ವರ್ಷ ಓಡೋದು, ಈಗ 1 ವಾರಕ್ಕೆ ಓಡಿ ಹೊಟ್ಟೋಗಿರುತ್ತದು. ಹಿಂದೆ ಆ ಸಿನಿಮಾದಲ್ಲಿ ಮಾರಲ್ಸು ಇರೋದು, ಆ ಬಂಗಾರದ ಮನುಷ್ಯ 2 ವರ್ಷನೋ 3 ವರ್ಷನೋ ಓಡಿತ್ತಂತೆ. ಬೇಜಾರಾದಾಗೆಲ್ಲ ನೋಡ್ಕೊಂಬರೋರು. ಆಸ್ತಿ ಬಂದಿಲ್ಲ ಅಂತಂದರೆ ರಾಜ್ಕುಮಾರ್ ನೋಡಿ ಸಮಾಧಾನ ಮಾಡ್ಕೊಂಬರೋರು ಅಂಥದ್ದು. ಅಂದರೆ ಜೀವನದಲ್ಲೊಂದು ಏನೋ ಇನ್ಫಾರ್ಮೇಟಿವ್ ಆಗಿರ್ಬೇಕು, ಯಾವುದೇ ಒಂದು ಪುರಾಣವೋ ಪುಣ್ಯಕಥೆಯೋ. ಅದರ್ವೈಸ್ ಟೈಮ್ ಪಾಸ್ಗೆ ಅಂತಲ್ಲ. ಎಂಥ ಅದ್ಭುತವಾದ ಮಾತು. ಇಟ್ಟುಕೊಳ್ಳಲಿಕ್ಕೆ ಎಲ್ಲ ಯೋಗ್ಯತೆ ಇದ್ದರೂ ಗಂಡನ ಒಟ್ಟಿಗೆ ಇರಬೇಕು ಅನ್ನೋ ಸಂದೇಶವನ್ನು ಕೊಟ್ಟು ಆ ಅಪ್ಪ ಅಮ್ಮನೂ ಹಾಗೆ ಮಾಡಿದ್ದರಿಂದ ಸಂಸಾರ ಉಳಿತ. ದೇವತೆಗಳು ಸರಿ, ನಮ್ಮಲ್ಲೂ ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ. ಆಯ್ತು. ಇದಾದ್ಮೇಲೆ ಸುಮ್ಮನೆ ಏನೋ ಹೇಳ್ತಿರ್ತಾರೆ. ಆ ಮಗಳು ಹೇಳೋದು, ಅವಕ್ಕೆ ತಿಳುವಳಿಕೆ ಇರಲ್ಲ. ಹೆಂಗಂಜನ ಎನರ್ಜೆಟಿಕ್ ಇದ್ದಾಗ ಕೋಪ ಒಂದಿರುತ್ತೆ. ನಮಗೆ ತಿಳುವಳಿಕೆ ಬಂದಿರಬೇಕು ಅಪ್ಪ ಅಮ್ಮನಿಗೆ. ಅಮ್ಮ ಅಂತ, ಚಿನ್ನ ಒಂದು ಮಾತು ಹೇಳ, ನಿಮ್ಮ ಅತ್ತೆ ನೋಡೋ ಮುಂಚೆನೇ ನಂಗೆ ಗೊತ್ತಿತ್ತು ಅವಳು ಸರಿ ಇಲ್ಲ ಅಂತ. ಏನು ರಾಘವೇಂದ್ರ ಸ್ವಾಮಿಗಳ ತಂಗಿ, ಅಪರೋಕ್ಷ ಜ್ಞಾನಿ, ನೋಡೋ ಮುಂಚೆನೇ ಗೊತ್ತಿತ್ತು ಅಂತ. ಇಲ್ಲಮ್ಮ, ಹಾಗಿರತ್ತೆ, ಹೊಂದಿಕೊಂಡು ಹೋಗಬೇಕು. ತೀರಾ ಕಷ್ಟ ಏನಿಲ್ಲ, 4 ದಿನ ಇರು, ಚೆನ್ನಾಗಾಗತ್ತೆ. ತೀರಾ ಆದಮೇಲೆ ನೋಡೋಣ, ಒಂದು ವೇಳೆ ಆಗದೆ ಇದ್ದರೆ ನಾವು ಬರ್ತೇವೆ. ಇದು ಹೇಗಿದೆ ಅದು ಬಿಟ್ಬಿಟ್ಟು ನಂಗೆ ಗೊತ್ತಿತ್ತಮ್ಮ, ಬಂದ್ಬಿಡು ಬಳ್ಳಿಕಾಯಿ ಭಾರನ ಅಂತಂದರೆ ಗೋವಿಂದ. ಆಮೇಲೆ ವಿವೇಕ ಬಂದಾಗ ಅನಿಸತ್ತೆ, 40, 45, 50 ವರ್ಷ ಆದಾಗ ನನಗೆ ಅವತ್ತು ಅಪ್ಪ ಅಮ್ಮ ಬುದ್ಧಿ ಹೇಳಿದ್ದು ಅಲ್ಲೇ ಇರ್ತಿದ್ದೋ ಏನೋ, ನನ್ನ ಸಂಸಾರ ಸರಿ ಇರೋದೋ ಏನೋ. ವಾಟ್ ವಿ ಕ್ಯಾನ್ ಡು. ಕೈ ಮೀರಿ ಹೋದ ಮೇಲೆ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡು ಏನು ಪ್ರಯೋಜನ? ಹೋದ ತಾರುಣ್ಯ ಮತ್ತೆ ಬರೋದಿಲ್ಲ, ಹೋದ ದಿನಗಳು ಮತ್ತೆ ಬರೋದಿಲ್ಲ. ಕೈ ತೊಳ್ಕೊಂಡು ಪಾಪ ಈಗಿನ ತಂದೆ ತಾಯಿಗಳು ಅವರೇ ತ್ಯಾಗ ಮಾಡ್ತಾರೆ.
ಹೋಗ್ಲಿ ಬಿಡಮ್ಮ ನಿನ್ನ ಗಂಡನ ಕಟ್ಕೊಂಡು ನೀ ಎಲ್ಲ ಇರು ನಮ್ಮ ಪಾಡಿಗೆ ನಾವಿರ್ತೀವಿ, ಈ ಮಟ್ಟಕ್ಕೆಲ್ಲ ಬಂದಿದ್ದಾರೆ. ಆದರೂ ನಂಗೆ ಅಪಕೀರ್ತಿ ಬರುತ್ತೆ ನಿಮ್ಮ ಮಗನ ಕರ್ಕೊಂಡು ಹೋದ್ರೆ ಅಂತ. ಇದು ಬೇರೆ ಏನೇನೋ ವಿಚಿತ್ರವಾದದ್ದು ಸೆಂಟಿಮೆಂಟ್ಗಳು. ಇದು ನಮಗೆ ಹರಿವಂಶ ಕೊಡುವ ದೊಡ್ಡ ಸಂದೇಶ ಸೂರ್ಯನಿಂದ. ಅದಾದ ನಂತರದಲ್ಲಿ ವೈವಸ್ವತ ಮನುವಿನ ಹೆಂಡತಿ, ಅವಳಲ್ಲಿ ಹುಟ್ಟಿದ ಮಗು ಸುದ್ಯುಮ್ನ. ಆ ಸುದ್ಯುಮ್ನನಿಗೆ 3 ಜನ ಮಕ್ಕಳು. ಸುದ್ಯುಮ್ನನ 3 ಮಕ್ಕಳ ವಿಶೇಷವಾಗಿ ಇವತ್ತು ನಾವೆಲ್ಲ ಸಂಕಲ್ಪದಲ್ಲಿ ಹೇಳ್ತೀವಿ ಏನಂತ, ದೇಶೇ ಗೋದಾವರಿ ದಂಡಕಾರಣ್ಯ ದೇಶೇ ಗೋದಾವರಿಯ ದಕ್ಷಿಣೆ ತೀರೆ ಅಂತ. ಈ ದಂಡಕ ಅನ್ನೋನೊಬ್ಬ ಇದ್ದ, ಅವನಿಂದ ನಿರ್ಮಿತವಾದಂತಹ ಅರಣ್ಯವೇ ದಂಡಕಾರಣ್ಯ. ಇಲ್ಲಿ ಹೇಳ್ತಾರೆ ದಂಡಕಾರಣ್ಯ ಮಾಡಿದವನು, ಅವನ ಹೆಸರು ಇಲ್ಲಿಗೆ ಸುದ್ಯುಮ್ನಸ್ಯತು ದಾಯಾದ ತ್ರಯ ಪರಮಧಾರ್ಮಿಕ. ಸುದ್ಯುಮ್ನನಿಗೆ ಉತ್ಕಲ, ಗಯ, ವಿನತಾಶ್ವ ಅಂತ ಮಕ್ಕಳು. ಆ ಉತ್ಕಲ ಅನ್ನೋನ ಮಗನೇ 3 ಜನ, ದೃಷ್ಟಕ, ಅಂಬರೀಷ, ದಂಡಕ ಅಂತ. ದಂಡಕನಿಂದ ನಿರ್ಮಿತವಾದದ್ದೇ ದಂಡಕಾರಣ್ಯ. ಪ್ಲೇಸ್ ಇತ್ತು. ಇದು ಪವಿತ್ರವಾದ ಕ್ಷೇತ್ರ ಆಗಬೇಕು ಅಂದರೆ ಅದರದೇ ಆದಂಥ ಯಜ್ಞ, ಯಾಗ, ಅನ್ನ ಸಂತರ್ಪಣೆ, 1000 ಜನ ಪಾರಾಯಣ, ಇವುಗಳನ್ನು ಈ ಮನೆಗಳಲ್ಲಿ. ಅದಕ್ಕೆ ಹೇಳೋದೇನೆಂದರೆ, ಪೇಂಟ್ ಹೊಡೆಸ್ತೀವಿ, ಒಳ್ಳೆ ರೂಮ್ ಫ್ರೆಶ್ನರ್ ಎಲ್ಲ ತಂದಿರ್ತೀವಿ, ನೆಮ್ಮದಿ ಒಂದಿರೋದಿಲ್ಲ. ಮನೆಯಲ್ಲಿ ನೆಮ್ಮದಿ ಬರಬೇಕಾದ್ರೆ ಕೆಲವು ಆಗಲೇಬೇಕು ಧಾರ್ಮಿಕ ವಿಧಿವಿಧಾನಗಳು. ಅಲ್ಲೊಂದಿಷ್ಟು ಪಾರಾಯಣ, ದೇವರ ಪೂಜೆ, ಅನ್ನ ಸಂತರ್ಪಣೆ. ಇದಿದ್ದಾಗ ಇರುವ ನೆಮ್ಮದಿ ನೀಟಾಗಿದ್ದರೆ ಇರೋದಿಲ್ಲ. ನೀಟಾಗಿ ಇರಬಾರ್ದು ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ. ಪ್ರಾಯ 50 ವರ್ಷದ ಕೆಳಗಿನ ಮನೆಗಳು ಸ್ವಲ್ಪ ಕೊಳಕೊಳಕಾಗಿರೋದು, ಬಂಡೆಗಳಲ್ಲಿ ಗ್ಯಾಪ್ ಇರೋದು. ಇವನು ಊಟ ಆದಮೇಲೆ ಒಂದು 4 ಲಾಡು ಕಾಳು ಚೆಲ್ಲದ ಅಂದರೆ ಒಂದು 5 ಗೊದ್ದ ಅದನ್ನು ಎಳ್ಕೊಂಡು ಹೋಗಿ ಒಂದು 15 ದಿನ ಹ್ಯಾಪಿ ಬರ್ಡೇ ಮಾಡ್ಕೊಂಬೋದು. ಗೃಹಸ್ಥ ಎಲ್ಲ ಪ್ರಾಣಿಗಳಿಗೂ ಜೀವನವನ್ನು ಕಲ್ಪಿಸಿ ಕೊಡಬೇಕಂತೆ. ಇವತ್ತು ತಪ್ಪಿ ಏನಾದರೂ ಇರುವೆ ಸಾಲೋ ಗೊದ್ದ ಸಾಲೋ ಕಾಣ್ತು ಅಂದರೆ ಹಿಟ್ಟು ಹೊಡೆದು ಅದನ್ನು ಕೃಷ್ಣಾರ್ಪಣೆ ಆದದ್ದು ವೈಕುಂಠ ಸಮಾರಾಧನೆ. ಯಾವ ಪ್ರಾಣಿ ಪಶು ಪಕ್ಷಿಗಳಿಗೂ ಅವಕಾಶ ಇಲ್ಲ. ಸಪ್ತಮ ಸ್ಕಂದ ಭಾಗವತ ಹೇಳುತ್ತೆ, ನೀನು ಗೃಹಸ್ಥ ಅಂದರೆ ನಿನ್ನ ಮನೆಯಲ್ಲಿರುವ ಎಲ್ಲ ಪ್ರಾಣಿಗಳನ್ನು ಮಕ್ಕಳಂತೆ ನೋಡ್ಕೋಬೇಕು ಅಂತ. ಅದಕ್ಕೆ ಶೂ ಕೊಡಿಸು, ಟೈ ಕೊಡಿಸು ಅಂತಲ್ಲ. ಏನೋ ಚೂರು ತಿನ್ನತ್ತೆ, ಅದು ಬಾಧ್ಯಸ್ಥರು ತಿನ್ಕೊಳ್ಳಿ, ನೀ ಯಾಕೆ ತಲೆ ಕೆಡಿಸ್ಕೋತಿ ಅಂತ. ಅಷ್ಟು ವಿಶಾಲ ಹೃದಯ ಬೇಡ. ಹೋಗಲಿ, ಮನೆಯಂತ ಆಗಬೇಕಾದ್ರೆ ಮನೆಯಲ್ಲಿ ಅತಿಥಿ ಅಭ್ಯಾಗತರ ಸತ್ಕಾರ, ಒಂದು ತುತ್ತು ಅನ್ನ ಅವರು ತಿಂದು ಹೋದರೆ ಬಹಳ ಪುಣ್ಯ ಇದೆ ಅಂತ. ಬಂದು ಬಳಗ ಬಿಟ್ಟು ನೆಂಟರ್ಯಾತಕೆ ಬಂದ ಚೀತಿಗನ್ನ ವಿಕ್ಕದ ಸದನ ವ್ಯಾತಕೆ ಕಂದರನ್ನು ಮಾರುತಿಪ್ಪ ತಂದೆಯಾತಕೆ ಹಿಂಸೆಯನ್ನು ಪಡಿಸುವಂತ ಅರಸನ್ಯಾತಕೆ ಮಧ್ವಮತವ ಪೊಂದದವನ ಭಕುತಿಯಾತಕೆ. ವಿಜಯದಾಸರದ್ದು ಬಂದವರು ಅನ್ನದಾತ ಸುಖೀಭವ ಅಂತ ಹರಿಸಿ ಹೋಗಬೇಕು. 50 ವರ್ಷದ ಕೆಳಗೆ ಪ್ರಾಯ ಮಠ ಛತ್ರ ಆಗಿರಲಿಲ್ಲ. ಎಲ್ಲರೂ ಯಾರ್ದೋ ಮನೆ ಅಡ್ರೆಸ್ ಕೇಳಿ ಅಲ್ಲೇ ಹೋಗೋರು. ಕೆಲವು ಮಠಗಳು ಊರಲ್ಲಿ ಕಟ್ಟಿರಲಿಲ್ಲ. ನಮ್ಮ ಶಿವಮೊಗ್ಗದಲ್ಲೇ ಉತ್ತರಾದಿ ಮಠ ಇರಲಿಲ್ಲ. ಯಾಕೆಂದರೆ ಪ್ಲಾಸ್ಟಿಕ್ ಪ್ರಹ್ಲಾದರಾಯರಿದ್ದಾರೆ, ಹೋಗೋಣ ಅಂತ. ಅದೊಂದು ಮಠದ ಬ್ರಾಂಚೇ ಅದು. ಅವಿನಾಭಾವ ಸಂಬಂಧ ಸತ್ಯಪ್ರಮೋದರಿಗೆ ತುಂಬ ಪ್ಲಾಸ್ಟಿಕ್ ಪ್ರಹ್ಲಾದರಾಯನ ಅದಕ್ಕೆ ಹೇಳೋದೇನು ಅಂದರೆ ಇವ್ರ ಮನೆಗೆ ಹೋಗ್ಬೇಕಾದ್ರೆ ಹೇಳಿ ಹೋಗ್ತಿರ್ಲಿಲ್ಲ ಅಂತ. ನಮ್ಮ ಮನೇಲಿ ನೀವು ಇದ್ದೀರಿ, ನಾವು ಬಂದಾಗ ಬಿಟ್ಕೊಡಿ ಅಂತ. ಅಷ್ಟೇ ಭಕ್ತಿಯಿಂದ ಮಾಡಿರೋರು. ಇವತ್ತೆಲ್ಲ ಊಹಾತೀತ, ಇವತ್ತೆಲ್ಲ ಬೇರೆ ಸಿವಿಲೈಸ್ಡ್ ಆಗಿದ್ದೀವಿ, ಅಡ್ವಾನ್ಸ್ ಆಗಿದ್ದೀವಿ, ಏನೇನು ವಿ ಕ್ಯಾನ್ ಸೇ ಸಮಥಿಂಗ್, ಇನ್ನೇನೋ ಹೇಳಬಹುದು. ಆದರೆ ಮನೆಯಲ್ಲಿ ಅತಿಥಿ ಅಭ್ಯಾಗತರ ಮನೆ ಇದ್ದದ್ದು ಚಿಕ್ಕದು. ಮನೆಗಳಲ್ಲಿ ಹಿಂದೆ 10 ಜನನೋ 20 ಜನನೋ ಇರೋರು, ಒಂದೇ ಬಾತ್ರೂಮು, ಬಚ್ಚನ ಮನೆ ಒಂದೇ, ಹಂಡೆ ಒಲೆ ಹೊರಿ ಹಾಕಿರೋರು. ಫಸ್ಟ್ ಸ್ನಾನ ಮಾಡಿಬಿಟ್ರಿ ನಾನಂದು. ಕೆಲವರು ಅದಕ್ಕೆ ರಾತ್ರಿ ಮಲಗದೇನೆ ಎದ್ದು 3 ಗಂಟೆಗೆ ಸ್ನಾನ ಮಾಡೇ ಮಲಗಿಬಿಡೋರಂತೆ, ಸ್ನಾನ ಆಗಿದೆ ಅಂತ. ಈ ಥರ ಇತ್ತು. ಇವತ್ತು ಇರೋದು 3 ಜನ 8 ಬಾತ್ರೂಮ್. ಈ ಸೇಲ್ ಬಿಲ್ಡಿಂಗ್ ಎಲ್ಲ ಇರುತ್ತೆ. 3 upstairs 8 bathrooms ಅಂಡ್ ಯಾರಿಗೋ ಏನೋ ಅದು ಇನ್ನೊಂದು ಮಾಡಿಬಿಟ್ರೆ ನವಗ್ರಹಕ್ಕೆ ಆಗುತ್ತೆ ಸರಿಯಾಗಿ. ಹೀಗಾಗಿ ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂದರೆ ಮನೆಯಲ್ಲಿ ಅತಿಥಿ ಅಭ್ಯಾಗತರ ಸತ್ಕಾರ, ಒಂದಿಷ್ಟು ವೇದ ಮಂತ್ರಗಳ ಘೋಷಣೆ, ಯಜ್ಞಯಾಗಾದಿಗಳು. ಪ್ರಾಯ ನಾವೆಲ್ಲ ಕೇಳಿದ್ದೀವಲ್ಲ, ಭೋಪಾಲ್ ದುರಂತ ಆದಾಗ ಆ ಫ್ಯಾಕ್ಟ್ರಿಗೆ ಅತಿ ಸಮೀಪದಲ್ಲಿದ್ದಂತಹ ಒಂದು ಮನೆ ಏನಾಗಲಿಲ್ಲ. ಈವನ್ ಸೈಂಟಿಫಿಕ್ ಆಗಿ ಅದು ಪ್ರೂವನ್ ಆಯ್ತದು. ವೈ ನಥಿಂಗ್ ಹ್ಯಾಸ್ ಹ್ಯಾಪನ್ ಟು ದಟ್ ಹೌಸ್, ಇಟ್ ಈಸ್ ವೆರಿ ನಿಯರೆಸ್ಟ್ ಟು ದಟ್ ಲೀಕೇಜ್ ಪ್ಲ್ಯಾಂಟ್ ಅಂತಂದಾಗ ಅವರ ಮನೆಯಲ್ಲಿ ಹೊಗೆ
ಇದು ಒಳಗೆ ಬರದಂತೆ ತಡೀತು. ಅದ್ಯಾವ ಹೊಗೆ, ಅವ್ರು ಯಾಕೆ ಹೊಗೆ ಹಾಕೊಂಡು ಅದು ಗಾಯತ್ರಿ ಯಾಗವನ್ನು ಮಾಡ್ತಾ ಇದ್ದಂತಹ ಒಬ್ಬ ಅಗ್ನಿಹೋತ್ರ ಇಟ್ಟುಕೊಂಡವ್ರ ಮನೆ ಅದು. ಅಗ್ನಿಹೋತ್ರವನ್ನು ದಿನ ಇಟ್ಟುಕೊಂಡದ್ದರಿಂದ ಈ ಹೊಲಸು ಬರದಂತೆ ಅದು ತಡೀತು ಅಂತ ಸೈಂಟಿಫಿಕಲಿ ಅಪ್ರೂವನ್ನಾಗಿದೆ ಅದು. ನಮ್ಮ ಮನೆಗಳಲ್ಲಿ ನಿತ್ಯಾಗ್ನಿಹೋತ್ರ ಬೇಡ, ಕಡೆ ಪಕ್ಷ ವೈಶ್ವದೇವದ ಹೊಗೆ ಆದರೂ ಇದ್ದರೆ ಅದು ಮನೆಯಲ್ಲಿ ನೆಮ್ಮದಿ ಶಾಂತಿ. ಇವತ್ತೆಲ್ಲ ಇದು ಔಟ್ಡೇಟೆಡ್ ಆಗಿದೆ ಈಗ. ಹಾಗಾಗಿ ಪ್ರಕೃತದಲ್ಲಿ ಸುದ್ಯುಮ್ನ ಅನ್ನೋನು ಇವನು ಏನು ಮಾಡಿದ ಅಂದರೆ ಒಳ್ಳೆ ಮೊಮ್ಮಗನನ್ನು ಕೊಟ್ಟ, ದಂಡಕ ಅಂತ. ಆ ದಂಡಕನಿಂದ ಹರಿವಂಶ ಹೇಳೋದೇನೆಂದರೆ ಉತ್ಕಲಸ್ಯ ತ್ರಯ ಪುತ್ರ ತ್ರಿಶುಲೋಕೇಶು ವಿಚ್ಯುತ ದಂಡಕಶ್ಚ ಅಂಬರೀಷಶ್ಚ ದಂಡಕಶ್ಚ ಸುತಾತ್ರಯ ಯಶ್ಚಕಾರ ಮಹಾತ್ಮ ವೈ ದಂಡಕಾರಣ್ಯಮುತ್ತಮಂ ವನಂ ತಲ್ಲೋಕ ವಿಖ್ಯಾತಂ ತಾಪಸಾನಾಂ ಅನುತ್ತಮಂ. ತಪಸ್ವಿಗಳಿಗೆ ದಂಡಕಾರಣ್ಯ ಅಂದರೆ ಹಲ್ವಾ ಇದ್ದಾಗಂತ. ನೀವೆಲ್ಲಿ ತಪಸ್ಸು ಮಾಡ್ತೀವಿ? ದಂಡಕಾರಣ್ಯದಲ್ಲಿ. ಈ ಮಧ್ಯದಲ್ಲಿ ಏನಾಯಿತು, ಇವನೆಲ್ಲ ದಂಡಕಾರಣ್ಯ ಅಂತ ಮಾಡಿದರೆ ಮತ್ತೆ ಅಸುರರೆಲ್ಲ ಈ ದಂಡಕಾರಣ್ಯವನ್ನು ಹಾಳು ಮಾಡಿಟ್ಬಿಟ್ರು. ಮತ್ತೆ ರಕ್ತಪಾತವನ್ನು ಮಾಡಿ ಇಲ್ಲೆಲ್ಲ ರಕ್ತ ಹರಿಸಿ ಹಾಳು ಮಾಡಿಟ್ರು. ಶ್ರೀರಾಮಚಂದ್ರ ಪಾಪ ನಮ್ಮ ಹಿರಿಯರು ಈ ಪವಿತ್ರವಾದ ಸ್ಥಳವನ್ನು ಮಾಡಿದ್ದಾರೆ. ಆ ಸ್ಥಳ ಅಪವಿತ್ರವಾಗಿದೆ. ಅಲ್ಲಿ ಅಪವಿತ್ರತೆಯನ್ನು ದೂರ ಮಾಡಬೇಕು ಅಂತ ಲಂಕಾಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಈ ದಂಡಕಾರಣ್ಯದಲ್ಲೆಲ್ಲ ಓಡಾಡಿದ್ದಂತೆ. ಅವನು ಓಡಾಡಿದ್ದರ ಅವನ ಪಾದ ಸ್ಪರ್ಶ ಆಗಿ ಮತ್ತೆ ದಂಡಕಾರಣ್ಯ ಪವಿತ್ರ ಆಯಿತು ಅಂತ ವಾಸುದೇವ ಸಹಸ್ರನಾಮದಲ್ಲಿ ಈ ಅಂಶವನ್ನು ಹೇಳ್ತಾರೆ. ಶ್ರೀರಾಮಚಂದ್ರ ಮತ್ತೆ ಸರಿ ಮಾಡ್ದ ಅಂತ ಅದನ್ನು ವ್ಯವಸ್ಥೆ ಮಾಡಿದ. ತನ್ನ ಪಾದದ ಧೂಳಿನಿಂದ ವ್ಯವಸ್ಥೆ ಆಯಿತು. ರಾಮಚಂದ್ರ ಇಲ್ಲಿಗೆ ಬಂದು ಋಷಿಗಳನ್ನು ಅನುಗ್ರಹ ಮಾಡಿ ದಂಡಕಾರಣ್ಯಕ್ಕೆ ಬಂದ ಅಂತ ವಾಲ್ಮೀಕಿ ರಾಮಾಯಣದಲ್ಲೂ ಇದೆ. ಶ್ರೀರಾಮಚಂದ್ರ ಎಲ್ಲಿ ಇಲ್ಲೆಲ್ಲ ಓಡಾಡಿದ್ದಾನೆ ಅಂತಿದೆ. ಇಲ್ಲೇ ನಮ್ಮ ದೇವರಾಯನ ದುರ್ಗದಲ್ಲಿ ರಾಮನ ನಾಮಚಿಲುಮೆ, ಸೀತೆ ಸೆರಗು, ನೀರು ಬೇಕಾಗಿತ್ತು ಅಂತ ಸೀತಾ ಸೆರಗು ಅಂತ ಒಂದಿಷ್ಟು ರಾಮದೊಣೆ ಇವೆಲ್ಲ ಇದೆ. ಇಲ್ಲೆಲ್ಲ ಓಡಾಡಿದಂತಹ ರಾಮಚಂದ್ರ ಓಡಾಡಿದ ಪವಿತ್ರವಾದ ಸ್ಥಳ. ತತ್ರ ಪ್ರವಿಷ್ಟ ಮಾತ್ರಸ್ಥು ನರಪಾಪಾತ್ ಪ್ರಮುಚ್ಯತೆ ಸುದ್ಯುಮ್ನಶ್ಚ ದಿವಮ್ಯಾತ. ನಾವೆಲ್ಲ ಪುಣ್ಯವಂತರೆ, ದಂಡಕಾರಣ್ಯದಲ್ಲೇ ಹುಟ್ಟಿದೆವು. ದಿನ ಸಂಧ್ಯಾವಂದನೆಯಲ್ಲಿ ಹೇಳ್ತಾ ಇದೆ, ದಂಡಕಾರಣ್ಯ ದೇಶೇ ಗೋದಾವರಿ ದಕ್ಷಿಣೆ ತೆರೆ ಶಾಲಿವಾಹನ ಶಕೆ ಅಂತ ಪವಿತ್ರವಾದ ಸ್ಥಳ. ಬೈಕೊಂಬೋದು ಬೇಡ. ಕೆಲವೊಮ್ಮೆ ಬೈಕೋತಾ ಇದೆ, ಇಲ್ಲಿ ಹುಟ್ಟಲೇಬಾರ್ದಾಗಿತ್ತಪ್ಪ ಅಂತ ಅನ್ಕೊಂಬೋದು ಬೇಡ. ನೀನು ಹುಟ್ಟಿ ಮಾಡಿದ್ದೇನು ಒಂದಿಷ್ಟು ಸಾಧನೆ ಮಾಡು. ನಂತರದಲ್ಲಿ 10 ಮಕ್ಕಳು ಇಕ್ಷ್ವಾಕು ಮೃಗಶರ್ಯಾತಿ ತಿಷ್ಟದೃಷ್ಟ ಕರೂಷಕಾನ್ ನರಿಷ್ಯಂತಂ ಪೃಷದ್ರಂಚ ನಾಭಾಗಂಚ ನವಂಬಿಭುಹು ಅಂತ ಹೇಳಿ ಅಲ್ಲಿ ಕಥಂಬಹುಯುಗೆ ಕಾಲೇ ಈ ಶರ್ಯಾತಿ ಅಂತ ಒಬ್ಬ ಮಹಾರಾಜ ಆನರ್ಥ ವಿಷಯ ಚೈವ ಪುರಿ ಚಾಸೀತ್ ಕುಶಸ್ಥಲಿ. ಈ ಬಲರಾಮ ದೇವರು ಯುಗಾಂತರದ ಹೆಣ್ಣನ್ನು ಹೇಗೆ ಮದುವೆ ಆದರು ಅಂತ ಪ್ರಶ್ನೆ ಮಾಡಿದಾಗ ರೇವತ ಅನ್ನೋ ರಾಜನ ಮಗಳು ರೇವತಿ, ಅವಳನ್ನು ಮದುವೆ ಆದರು. ಹೇಗೆ ಏನು ಎತ್ತ ಅಂತಂದ ಕುಶಸ್ಥಲಿ ಅಂತ ದ್ವಾರಕಾಪಟ್ಟಣದ ಹೆಸರು. ಕುಶಸ್ಥಲಿ ಅಂತ ಫಸ್ಟ್ ಇದ್ದದ್ದು ಅದು ಕೃತಯುಗದಲ್ಲಿ ಕುಶಸ್ಥಳಿ ಅಂತ ಹೆಸರಿತ್ತು. ಅದು ಇವ್ರದೆಲ್ಲ ರಾಜ್ಯ, ಇವ್ರದೆಲ್ಲ ರೇವತ ಅನ್ನೋ ರಾಜನದ್ದು. ಅವನ ಮಗಳು ರೇವತಿಗೆ ಮದುವೆ ಆಗಲಿಲ್ಲ. ಬ್ರಹ್ಮದೇವರ ಹತ್ರ ಬಳಿ ಬಂದಾಗ ಬ್ರಹ್ಮದೇವರಂದರು, ಈಗ ನಿನ್ನ ಊರು ಕೇರಿ ಎಲ್ಲ ಹೋಗಿದೆ. ಊರು ಕೇರಿ ಅಲ್ಲ, ನೀನು ಬಂದಿದ್ದು ಕೃತಯುಗ. ಇಲ್ಲಿ 2 ಹಾಡು ಮುಗಿಯೋದ್ರಲ್ಲಿ 2 ಯುಗ ಮುಗಿದೋಯ್ತು ಅಂದರು. ಕೃತ ತ್ರೇತ ದ್ವಾಪರ ಯುಗ ಪ್ರಾರಂಭ ಆಗಿದೆ. ನಿಮ್ಮೂರು ಈಗ ಕುಶಸ್ಥಳಿ ಅಂತಿಲ್ಲ, ದ್ವಾರಕಾಪಟ್ಟಣ ಅಂತಾಗಿದೆ. ಅಲ್ಲೇ ಬಲರಾಮ ಅಂತ ಕೃಷ್ಣನ ಅಣ್ಣನಾಗಿ ಶೇಷದೇವರ ಅವತಾರ ಆಗಿದೆ. ಹೋಗೋಳನ್ನು ಕೊಟ್ಟುಬಿಡೋದು. ಅದು ಹೇಗಾಯಿತು ಅಂತ ಈ ಕಥೆಯನ್ನು ಹೇಳೋದು. ಬ್ರಹ್ಮದೇವರ ಹತ್ರ ಬಂದಾಗ ಅಲ್ಲಿ ಬ್ರಹ್ಮದೇವರ ಮನೆಯಲ್ಲಿ ಕಾಲಾದಿಗಳ ಸಮಸ್ಯೆ ಇಲ್ಲ, ಆದ್ದರಿಂದ ಹೀಗಾಯಿತು. ಮತ್ತೆ ಅವಳನ್ನು ಎಳೆದುಕೊಂಡು ತಮ್ಮ ಭುಜಕ್ಕೆ ಹೈಟಿಗೆ ಸಮ ಮಾಡಿಕೊಂಡು ರೇವತಿ ದೇವಿಯನ್ನು ಅಂತ. ಅದಾದ ನಂತರದಲ್ಲಿ ಈ ವಿಶೇಷವಾಗಿ ಅವರ ಶಶಾದಸ್ಯ ತುದಾಯಾದ, ಈ ಶಶಾದ ಅಂತ ಒಬ್ಬನ ಹೆಸರು. ಅವನು ಯಾರು ಅಂದರೆ ಇಕ್ಷ್ವಾಕುವಿನ ಮಗ. ಅಕ್ಷಿ ಅಂದಾಗ ಮೂಗಿನಿಂದ ಬಂದವನು ಇಕ್ಷ್ವಾಕು. ಅವನಿಗೆ ಶಶಾದ ಅಂತ ಒಬ್ಬ ಮಗ. ಶಶಾದ ಅಂತ ವಾಸ್ತವಿಕವಾಗಿ ಅವನ ಹೆಸರಲ್ಲ, ಅವನಿಗೆ ಬಂದ ಬಿರುದದು. ಶಶ ಅಂದರೆ ಮೊಲ, ಮೊಲವನ್ನು ಅದ ಅಂದರೆ ತಿನ್ನೋದು. ಅದಕ್ಕೆ ಸೂರ್ಯ ಈ ಚಂದ್ರನನ್ನು ಶಶಾಂಕ ಅಂತ ಕರೀತಾರೆ. ಅಂಕ ಅಂದರೆ ಚಿಹ್ನೆ, ಮೊಲದ ಚಿಹ್ನೆ ಅವನಲ್ಲಿದ್ದದ್ದರಿಂದ ಶಶಾಂಕ ಅಂತ ಕರೀತಾರೆ. ಶಶ ಅಂದರೆ ಮೊಲ. ಏನಾಯಿತು ಅಂದರೆ ಅಷ್ಟಕ ಶ್ರಾದ್ದ ಇತ್ತು ಮನೆಯಲ್ಲಿ.
ಇವನಿಗೆ ಹೋಗಿ ಮಲ ತೆಗೆದುಕೊಂಡು ಬಾ ಅಂತ. ಪ್ರಾಯ ಇಲ್ಲಿ ನೋಡಿ ಹರಿವಂಶ ಹೇಳುವ ಪ್ರಕಾರ ಶ್ರಾದ್ದ ಕಾಲದಲ್ಲಿ ಮಾಂಸವನ್ನು ಪಿತೃಗಳಿಗೆ ಅರ್ಪಣೆ ಮಾಡೋ ಪದ್ಧತಿ ಇತ್ತು. ಕಲಿಯುಗದಲ್ಲಿ ಇಲ್ಲ ಅಂತ ಗರುಡ ಪುರಾಣದಲ್ಲಿ ಸ್ವಚ್ಛವಾಗಿ ಹೇಳಿದ್ದಾರೆ. ಕಲಿಯುಗದಲ್ಲಿ ಮಾಂಸವನ್ನು ನಿಷಿದ್ಧ ಮಾಡಿದ್ದರಿಂದ ಅದರ ಸ್ಥಾನದಲ್ಲಿ ಉದ್ದಿನ ಬೇಳೆಯನ್ನು ಬಳಸ್ರಿ ಅಂತ ಒಂದು ಮಾತುಂಟು. ಮಾಷ, ಅದು 10ನೇ ದಿವಸ ಮಾಷ ಬಲಿಯನ್ನು ಕೊಡಬೇಕು ಅಂತ ಇದೆ. ಯಾರಿಗೆ? ಸ್ಮಶಾನವಾಸಿಗಳಿಗೆ. ಆ ಮಾಷ ಬಲಿ ಯಾಕೆ ಅಂದರೆ ಕಲಿಯುಗದಲ್ಲಿ ಮಾಂಸ ನಿಷೇಧ ಮಾಡಿದ್ದರಿಂದ ಅದಕ್ಕೆ ಈಕ್ವಲೆಂಟ್ ಆಗಿ ಮಾಷ ಕೊಡಿ ಅಂತ. ಸೊ ಬೈ ದಟ್ ಅದು ಪ್ರತ್ಯಾಮ್ನಾಯವಾಗಿ ಅನ್ನೋದಕ್ಕೆ ಶ್ರಾದ್ದದಲ್ಲಿ ಉದ್ದಿನ ಪದಾರ್ಥವನ್ನು ಒಂದೇನಾದರೂ ಮಾಡೇ ಮಾಡಿ. ನಾವು ಶ್ರಾದ್ದ ಅಂದರೆ ಉದ್ದಿನ ವಡೆ ಇರುತ್ತೆ, ಎಂಟರ್ಟೈನ್ಮೆಂಟು ಅಂದ್ಕೊಂಡಿದ್ದೆ. ಎಂಟರ್ಟೈನ್ಮೆಂಟ್ ಅಲ್ಲ, ಅದು ವಿಧಿ. ಶ್ರಾದ್ದಕ್ಕೆ ಮಾಷ ಏನಾಯಿತು, ಇವನು ಆ ಮೊಲ ತಂದ, ಅಡುಗೆ ಎಲ್ಲ ಆಯಿತು, ವಸಿಷ್ಠರು ಬಂದಿದ್ದರು, ಕೇಳಿದ್ರು ಇದು ಆಲ್ರೆಡಿ ಯಾರು ರುಚಿ ನೋಡ್ದಾಗಿದೆಯಲ್ಲ ಅಂತವ್ರು. ಅವರು ಇವೆಲ್ಲ ದೇವರದಿಂದ ನಮಗೆ ಗೊತ್ತಾಗಲ್ಲ, ಬದುಕಿದ್ದೀವಿ. ನನ್ನ ದೇವರೇ ದಿಕ್ಕು, ಬಡಿಸಿದ್ದು ಯಾರೋ ರುಚಿ ನೋಡಿದ್ದು ಗಿಡಿದ್ದು ಗೊತ್ತಾದರೆ ಊಟವೇ ಮಾಡಲಿಕ್ಕೆ ಆಗೋದಿಲ್ಲ. ಕಣ್ಣು ಮುಚ್ಕೊಂಡು ಊಟ ಮಾಡ್ತಾ ಇರ್ತೀವಿ, ತುಂಬ ಚೆನ್ನಾಗಿದೆ ಅಂತ. ಅವನಂದ ಸರ್ವಥ ಹಾಗೆಲ್ಲ ಇಲ್ಲ, ನಮ್ಮ ಮನೆಗೆ ಬರೋ ಅಡುಗೆ ಅವರು ಎಂದೂ ಅವರು ವಾಸನೆಯನ್ನು ನೋಡಲ್ಲ, ಮೂಗಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ ಅಂತ. ಇಲ್ಲ, ಏನೋ ಆಗಿದೆ, ನಿರ್ಮಾಲ್ಯ ಇದು ಅಂದರು. ಇಲ್ಲ ಸ್ವಾಮಿ ಅಂದ. ವಿಚಾರಿಸು. ಮಗನ ಕೇಳಿದೆ, ಏನೋ ಮಗನೇ? ಅವನಂದ, ಅಪ್ಪ ಮೊಲ ಹಿಡ್ಕೊಂಬರ್ಬೇಕಾದ್ರೆ ತುಂಬ ಹಸುವಾಯಿತು, ಬಾಲ ಮರೆದು ಬಾಯಿಗೆ ಹಾಕ್ಕೊಂಡೆ ಅಂತ. ನಿನ್ನ ಮಕ್ಕಕ್ಕೆ ಇಟ್ಟಾಕ ಶ್ರಾದ್ದಘಾತ ಆಗುತ್ತೋ? ಶ್ರಾದ್ದಕ್ಕೆ ತರುವ ತುಪ್ಪವನ್ನು ವಾಸನೆ ನೋಡಬಾರ್ದಂತ ಸರಿ ಇದೆಯೋ ಇಲ್ಲೋ ಅಂತ. ಅಂದರೆ ಹೀಗಿದೆ, ಅದು ಕೆಟ್ಟ ವಾಸನೆ ಇದ್ದು ಆಚಾರ ನೋಡಬೇಕು ಅಂದರೆ ಅದು ಕಷ್ಟವೇ. ಇಡೀ ಆ ಪಾತ್ರೆಯನ್ನು ಮೂಸು ನೋಡಿ ಸಾಯಬೇಡ, ಒಂಚೂರೇ ಚೂರು ತೆಗೆದು ಇಲ್ಲಿ ಹಚ್ಕೊಂಡು ವಾಸನೆ ನೋಡಿ ತೊಳ್ಕೊಂಬಿಡು. ರುಚಿ ಗಿಚಿ ಅಂತ ನೋಡಬೇಡ, ಚೆನ್ನಾಗಿದ್ದರೆ ಹಾಕೊಂಡು. ಹೀಗೆ ಅಂತೂ ನೀನು ತಿಂದುಬಿಟ್ಟು ಶ್ರಾದ್ದಘಾತ ಆಯಿತು. ಅವನಿಗೆ ಶಶಾದ ಅಂತ ಹೆಸರು. ಅವನನ್ನು ಊರಾಚೆ ಹಾಕಿಬಿಟ್ರು ಮಾಡಿದ ಅಪರಾಧಕ್ಕೆ. ಅಪ್ಪ ಹೋದ ಮೇಲೆ ಅವನು ರಾಜ್ಯ ಮಾಡಿದ. ಆ ಶಶಾದನ ಮಗನೇ ಕಕುಸ್ಥ, ಅವನ ಮಗ ಅನೇನ, ಅನೇನನ ಮಗ ಪೃಥು, ಪೃಥುವಿನ ಮಗ ವಿಷ್ಟರಾಶ್ವ, ಅವನ ಮಗ ಆರ್ದ್ರ, ಆರ್ದ್ರನ ಮಗನೇ ಯುವನಾಶ್ವ, ಯುವನಾಶ್ವನ ಮಗನೇ ಆವಂತಕ, ಆವಂತನ ಮಗನೇ ಬೃಹದಶ್ವ, ಬೃಹದಶ್ವನ ಮಗನೇ ಕೋಲಾಶ್ವ, ಕೋಲಾಶ್ವನ ಮಗನ ಹೆಸರು ದುಂಧುಮಾರ ಅಂತ. ಇವನಿಗೆ ಇಲ್ಲಿ 10 ಹೆಸರು ಹೇಳಿ ಒಂದು ಕಥೆಯನ್ನು ಹೇಳ್ತಾರೆ. ಕುವಲಾಶ್ವಸ್ಯ ಪುತ್ರಾಣಾಂ ಶತಮುತ್ತಮ ಧನ್ವಿನಾಂ. ಕುವಲಾಶ್ವ ಅನ್ನೋನಿಗೆ 100 ಜನ ಮಕ್ಕಳಿದ್ರು. ಕುವಲಾಶ್ವಸ್ಯ ಪುತ್ರಾಣಾಂ, ಅವರೆಲ್ಲ ಮಹಾವಿದ್ಯಾ ಪಾರಂಗತರು. 100 ಜನ ಮಕ್ಕಳು ಹುಟ್ಟಿದ್ರು, ಎಲ್ಲರೂ ಚೆನ್ನಾಗಿ. ಬೃಹದಶ್ವ, ಕೋಲಾಶ್ವನ ಅಪ್ಪ ಬೃಹದಶ್ವ ಇದ್ದಾನಲ್ಲ, ಅವನು ರಾಜ್ಯವನ್ನು ಪರಿಪಾಲನೆ ಮಾಡೋಕ್ಕೆ ಎಲ್ಲ ಬಿಟ್ಟು ಮಗನಿಗೆ ರಾಜ್ಯ ಕೊಟ್ಟು ಅರಣ್ಯಕ್ಕೆ ಬಂದ. ಅಲ್ಲೊಬ್ಬ ಋಷಿಗಳು ಗಂಟು ಬಿದ್ದರು. ಉತ್ತಂಕ ಅಥವಾ ಉದಂಕ ಅಂತ. ಉದಂಕ ಮೋಡಗಳು ಅಂತಾನೋ ಯಾವುದೋ ಕರೀತಾರೆ. ಆ ಉತ್ತಂಕ ಅನ್ನೋ ಋಷಿಗಳು ಹೇಳಿದ್ರು, ಅಪ್ಪ, ಕ್ಷತ್ರಿಯ ಮಾಡಬೇಕಾದದ್ದು ತಪಸ್ಸಲ್ಲ, ರಾಜ್ಯ ಪರಿಪಾಲನೆ. ನೀನಿಲ್ಲಿ ಅವನು ಬಾ ಅಂದಿದ್ದು. ಇದು ಅವರವ್ರ ಕರ್ತವ್ಯ, ಅವ್ರು ಮಾಡಬೇಕು. ಕ್ಷತ್ರಿಯ ಅವನು ಮೂಗು ಹಿಡ್ಕೊಂಡು ಕೂಡೋದಲ್ಲ ಅಂದ್ಕೊಳ್ರಿ. ಅವನಂದ, ನಿಮ್ಗೇನಾಗಬೇಕು ಕೆಲಸ ಹೇಳ್ರಿ. ಇಲ್ಲೊಬ್ಬ ದುಂದು ಅನ್ನೋ ದೈತ್ಯ ಇದ್ದಾನೆ. ಅವನು ಮರಳಿನ ಕೆಳಗೆ ಇರ್ತಾನೆ. ವರ್ಷಕ್ಕೆ 6 ತಿಂಗಳಿಗೋ 3 ತಿಂಗಳಿಗೋ ಗೊತ್ತಿಲ್ಲ, ಅವನು ಯಾವಾಗ ತಲೆ ಕೆಡತ್ತೆ ಮೇಲೆ ಬರ್ತಾನೆ, ಬಿರುಗಾಳಿ ಥರ. ಅವನು ಮೇಲೆ ಬಂದ ಅಂದರೆ ಸುಮ್ಮನೆ ಬರೋದಿಲ್ಲ. 10ರಿಂದ 15 ಅಡಿ ಒಂದೊಂದು ಊರು ಮರಳಿಂದ ತುಂಬಿಟ್ಟೋಗ್ತಾನಂತೆ. ನೀರು ತುಂಬಿದ್ರೆ 2 ದಿನಕ್ಕೆ ನೀರು ಹೋಗುತ್ತೆ. ವಿ ಕಾಂಟ್ ಇಮ್ಯಾಜಿನ್. 2 ಫ್ಲೋರ್ ಮರಳಿಂದ ತುಂಬಿಟ್ರೆ ಎಲ್ಲರೂ ಇದ್ದವ್ರು ಕೃಷ್ಣಾರ್ಪಣವೇ, ಬದುಕೋದು ಹೇಗೆ? ಹೀಗೆ ಇಡೀ ಊರೂರೇ ಹಾಳು ಮಾಡ್ತಾನೆ. ಸಾವಿರಾರು ಜನ ಮರಣಕ್ಕೆ ಕಾರಣ ಆಗಿದ್ದಾನೆ. ನೀನು ಅವನನ್ನು ಕೊಲ್ಲಬೇಕು. ಇವನೇನಂದ ಬೃಹದಶ್ವ, ಸ್ವಾಮಿ, ನಾನು ಈಗ ತಾನೇ ಸಂಕಲ್ಪ ಮಾಡಿ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿದ್ದೀನಿ. ಮನೆಯವರೆಲ್ಲ ಪಾಪ ಮನಸ್ಸಿದೆಯೋ ಬಿಟ್ಟಿದೆಯೋ ಬೀಳ್ಕೊಟ್ಟಿದ್ದಾರೆ. ಸಡನ್ನಾಗಿ ನಾನು ವಾಪಸ್ ಹೋದರೆ ಮನೆಯವ್ರ ಗತಿ ಏನು? ಕೆಲವೊಮ್ಮೆ ಹಾಗೆ ಆಗುತ್ತೆ. ಇವನೆಂದೂ ಹೊರಗೆ ಹೋಗದೆ ಅಪರೂಪಕ್ಕೆ ಹೋಗ್ತೀನಿ ಅಂದಾಗ ಹೆಂಡತಿ ಅಂತಾಳು, ನೀವು ಹೋದರೆ ನನ್ನ ಗತಿ ಏನು ಅಂತ. ಬರಲಿ ಅಂತಾನೆ ಇರುತ್ತೆ. ನೀವು ಹೋದರೆ ನನ್ನ ಗತಿ ಏನು? ಇಲ್ಲ ಚಿನ್ನ, ಹೇಗಾದರೂ ನೀನು ಸದ್ಕೋ, 1 ವಾರ. ಇದ್ದಕ್ಕಿದ್ದಾಗೆ ವಾಪಸ್ ಬಂದ್ಬಿಟ್ಟ, ಬಸ್ ಮಿಸ್ ಆಯಿತು ಅಂತ. ಆಮೇಲೆ ನಾವು ಓಲಾ ಮಾಡಿಕೊಡ್ತಾ ಇದ್ದೆ, ನೀವು ಹೋಗಿದ್ದರೆ ಚೆನ್ನಾಗಿರೋದು, ಅಪರೂಪಕ್ಕೆ ಪಾಪ ಹೋಗ್ತಾ ಇದ್ರಿ, ಸುಟ್ಟು ಆಟೋ ಅಂತ ಹೇಳಿ ಬೈಕೋತಾರೆ. ಅದಾಗೋದು ಬೇಡ. ನನ್ನ ಮಗನೂ ಧಾರ್ಮಿಕನೇ, ನಿಮಗೇನು ಕೆಲಸ ಬೇಕಲ್ವಾ, ಅವನು ಮಾಡ್ತಾನೆ, ಹೋಗಿ ಕೇಳಿ. ಕೋಲಾಶ್ವರನ್ನ ಕೇಳಿದ್ರು. ಆಯಿತು, ಅವಶ್ಯವಾಗಿ ಬರ್ತೇನೆ. 100 ಜನ ಮಕ್ಕಳನ್ನು ಕಟ್ಕೊಂಬಂದ.
ಬಂತು ಬಿರುಗಾಳಿ, ಅವನು ಯುದ್ಧ ಮಾಡಿದ, 97 ಜನನ ಕೊಂದು ಹಾಕ್ಬಿಟ್ಟ 100 ಮಕ್ಕಳಲ್ಲಿ. ಆಮೇಲೆ ಅವನು ಕೋಲಾಶ್ವ ಕೊಂದ ಅವನನ್ನು, ದುಂದುಮಾರ ಅಂತ ಹೆಸರು ಬಂತು. ಉಳಿದ 3 ಮಕ್ಕಳು ಅವರಿಂದ ರಾಜ್ಯ ಮುಂದುವರಿಯಿತು. ಇದೆಲ್ಲ ಕಥೆ ಏನು ಹೇಳ್ತಾರೆ ಅಂದರೆ, ಈ ದೇಶದಲ್ಲಿ ಬ್ರಾಹ್ಮಣರ ಸಂರಕ್ಷಣೆಗಾಗಿ ರಾಜರು ಕಟಿಬದ್ಧರಾಗಿದ್ದರು ಅವತ್ತು. ಇವತ್ತು ಬ್ರಾಹ್ಮಣರನ್ನು ಪೂರ್ಣ ನಿರ್ನಾಮ ಮಾಡಿ ಸರ್ವನಾಶ ಮಾಡಲಿಕ್ಕೆ ಏನು ಕಲಿಯುಗ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಸುಭಿಕ್ಷೆ ಇತ್ತು, ಧಾರ್ಮಿಕರಾಗಿದ್ದರು, ಚೆನ್ನಾಗಿತ್ತು. ಇವತ್ತು ಎಲ್ಲವೂ ಇದೆ, ಎಲ್ಲರೂ ಟೆನ್ಷನಲ್ಲಿ ಸಾಯ್ತಾ ಇದ್ದೀವಿ. ಯಾವಾಗ ಅಮೇರಿಕಾ ಬಾಂಬ್ ಹಾಕ್ಬೋದು, ಇರಾನ್ ಬಾಂಬ್ ಹಾಕ್ಬೋದು, ಯಾರು ಎಲ್ಲಿ ಬೇಕಾದ್ರೂ ಸಾಯ್ಬೋದು. ಈ ಆಳೋರೇ ನಮ್ಮನ್ನು ಪ್ರಾಣ ತೆಗೆದು ಬಿಡ್ತಾರೆ. ತಿಂಗಳಿಗೊಂದು ಟ್ಯಾಕ್ಸು, ಇನ್ನೇನೋ ಮತ್ತೊಂದು ಮಗದೊಂದು. ಹಿಂದೆಲ್ಲ ಇತ್ತು ಒಂದಿಟ್ಟು ದುಡ್ಡಿದ್ರೆ ಬದುಕ್ಬೋದು ಅಂತ. ಈಗ ದುಡ್ಡಿದ್ರೆ ಬದುಕೋದೇ ಇಲ್ಲ. ಯಾಕೆ ಅಂದರೆ ಮಾರನೇ ದಿನ ಹ್ಯಾಕ್ ಆಗಿಬಿಟ್ಟಿರತ್ತು, ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಅಂಥೇಳಿ. ಏನೇನೋ 3 ಫೋನ್ ಬಂತು, 5 ಲಕ್ಷ ಅವನು ಏನೋ ಬಂದಿತ್ತು. ತೊಗರಿಬೇಳೆ ಆರ್ಡ್ರ್ ಮಾಡಿದ್ದಂತೆ, ಆ ತೊಗರಿಬೇಳೆ 50 ರೂಪಾಯಿ ಅಂತ ಹೇಳಿದ್ರು. 100 ರೂಪಾಯಿ ಇಸ್ಕೊಂಡೆ ಡೆಲಿವರಿ ಬಾಯಿ. ಏನೋ 100 ರೂಪಾಯಿ ತಗೊಂಡು ನಂಗೆ ಗೊತ್ತಿಲ್ಲ ಸ್ವಾಮಿ, ನೀವು ಒಂದು ನಂಬರ್ ಕೊಡ್ತೀನಿ ಅವ್ರಿಗೆ ಫೋನ್ ಮಾಡಿ ಅಂತ. ಇವನು ಕನ್ನಡ, ಅವನು ಹಿಂದಿ. ಒಂದ್ಸಲಿ ಫೋನ್ ಮಾಡ್ದ, ಮತ್ತೆ ಇಟ್ಟ, ಇನ್ನೊಂದು ಸಲ ಫೋನ್ ಮಾಡ್ದೆ, ಮತ್ತೆ ಇಟ್ಟ, ಮತ್ತೊಂದು ಸಲ 3 ಸಲ ಫೋನ್ ಮಾಡಿ 1.5 ಲಕ್ಷ ಗೋವಿಂದ ಅಂತ. ಏನೇನೇನೇನೋ ಇದು ಹ್ಯಾಕಿಂಗ್ ಅಂತ. ಏನು ಸಾಯ್ಬೇಕು ಇವರು? ಕರೆನ್ಸಿ ಯೂಸ್ ಮಾಡಬೇಡಿ ಅಂಥೇಳಿ ಸೇಫ್ಟಿನೂ ಕೊಡ್ತಾ ಇದ್ರೆ ಯಾರು ಸಾಯ್ಬೇಕು? OTP ಹೇಳಿಲ್ಲ, GTP ಹೇಳಿಲ್ಲ, ಸುಮ್ಮನೆ ಫೋನ್ ಮಾಡಿದ್ರೆ ಹೊಟ್ಟೋಗುತ್ತೆ. ಈ ನಮ್ದೊಂದು ಸಲ ಹಾಗೆ ಆಗಿತ್ತು. ರಾತ್ರಿ 12:30 3333 ಅದೇನೋ ಅಧಿಕ ಮಾಸ ಟೈಪ್ ಹೊಟ್ಟೋಯ್ತು 3 ಸಲ. ಮತ್ತು ಬ್ಯಾಂಕಿಗೆ ಹೋಗಿ ಕಂಪ್ಲೇಂಟ್ ಮಾಡಿ, ನಮ್ಮ ಬ್ಯಾಂಕ್ ಮ್ಯಾನೇಜರ್ ಅಂತ, ಹಿಂಗೆ ಹೋಗ್ತಾ ಇರ್ತಾವ್ರಿ ಅಂತ. ನೀನು ನಿಂದ ದುಃಖ ಹೇಳ್ಕೋಬೇಡ, ನನ್ನ ಹಣೆ ಬರ ಹೇಳು ಅಂತಂದು. ಭಾಳ ಅಯೋಗ್ಯರಾಗಾರಪ್ಪ ಅಂತ ಅವನು. ಅದೆಲ್ಲ ಹೇಳ್ರಿ ಮುಂದೇನು. ಆಮೇಲೆ ಇನ್ನೊಬ್ರು ಇದ್ದರು, ಆ ಕೂಡ್ಲಿಸ್ ಅವನ ಮೊಮ್ಮಗ, ಅವನು ಹೇಳಿದ್ರೆ ಸೈಬರ್ ಕಂಪ್ಲೇಂಟ್ ಕೊಡಿ ನಾನು ಮಾಡ್ತೀನಿ ಅಂತ. ಆಮೇಲೆ ಬ್ಯಾಂಕವ್ರನ್ನ ಹೋಗಿ ಜಾಡ, ಅವರೇ ಜವಾಬ್ದಾರಿ. ಚೆನ್ನಾಗಿ ಹೋಗಿದ ಮೇಲೆ ಅದೇನೋ 1 ವಾರ ಆದಮೇಲೆ ಈ ಸುಧಾಪಾರಾಯಣ ಏನೋ ಮಾಡ್ತೀನಿ ಅಂದ್ಕೊಂಡೆ ಅವತ್ತು ರಾತ್ರಿನೇ 3 ಮತ್ತೆ ಬಂದುಬಿಡ್ತು. ಇದು ನಿಜವಾಗ್ಲೂ ಹೇಳ್ತಾರೆ, ಸುಮ್ಮನೆ ಅದು ಇದು ಬರಲಿ ಅಂತಲ್ಲ, ಸುಧಾಪಾರಾಯಣ ಮಾಡೋಣ, ಅಪ್ಪ 106 ಸಲ ಮಾಡ್ಯ, ನಾವು 1 ಸಲ ಮಾಡೋಣ ಅಂತ. ಇವ್ರು ಬಳಗದವರೇ ಕೊಟ್ಟಿದ್ದೊಂದು ಸುಧಾ ಪುಸ್ತಕ. ನಮ್ಮನೆ ಹತ್ರ ಇರೋರು ಗೋಡಗೆರೆ ಆಚಾರ ಮಕ್ಕಳೊಬ್ರು ಇದ್ದಾರಲ್ಲ ಶ್ರೀನಿವಾಸ ನಗರದಲ್ಲಿ, ಅವರೊಂದು ಸುಧಾ ಪುಸ್ತಕ ಚೆನ್ನಾಗಿರೋದು ಕೊಟ್ಟರು. ಕೊಟ್ಟ ಮೇಲೆ ಕೊಟ್ಟಿಯಾರೆ ಒಂದು ಋಣ ತೀರಿಸ್ಕೊಂಬೋಣ ಅಂತ ಒಂದು 4 ಪತ್ರ ಮಾಡಿದೆ, ಬಂದುಬಿಡ್ತು ದುಡ್ಡು. ಆಮೇಲೆ ಬಿಟ್ಟುಬಿಟ್ಟೆ, ಮತ್ತೆ ಸದ್ಯಕ್ಕೆ ನೋಡೋಣ ಅಂತ. ವಿಷಯ ಹೇಳಿದ್ದೇನೆಂದರೆ, ಆಗ ರಾಜರುಗಳೆಲ್ಲ ತಮ್ಮ ಮಕ್ಕಳು ಹೋದರೂ ಪರವಾಗಿಲ್ಲ, ತಮ್ಮ ರಾಜ್ಯ ಹೋದರೂ ಪರವಾಗಿಲ್ಲ, ತಪಸ್ವಿಗಳು ಉಳಿಬೇಕು ಅನ್ನುವಂತಹ ಅದ್ಭುತವಾದ ದೀಕ್ಷೆ. ಉಳಿದವರು ಧೃಣಾಶ್ವ, ಕಪಿಲಾಶ್ವ, ದಂಡಾಶ್ವ ಅಂತ. ಧೃಣಾಶ್ವನ ಮಗ ಹರಿಯಶ್ವ, ಹರಿಯಶ್ವನ ಮಗ ನಿಕುಂಬ, ನಿಕುಂಬನ ಮಗ ಸಂಹತಾಶ್ವ, ಅಕೃಶಾಶ್ವ, ಕೃಶಾಶ್ವ ಅಂತ. ಹೀಗೆ ಅವರ ವಂಶವನ್ನು ಹೇಳ್ತಾ ಮುಂದೆ ಇಲ್ಲಿ ಸುಧನ್ವ ಅಂತ ಒಬ್ಬ ರಾಜ, ಅವನ ಮಗ ತ್ರಿಧನ್ವ, ಅವನ ಮಗ ತ್ರಯ್ಯಾರುಣ, ಅವನ ಮಗನೇ ಸತ್ಯವ್ರತ. ಈ ಸತ್ಯವ್ರತ ಅನ್ನೋ ರಾಜನಿಗೆ ತ್ರಿಶಂಕು ಅಂತ ಒಂದು ಬಿರುದು ಬಂತು. ನಾವು ಸುಮ್ಮನೆ ಕೇಳ್ತಾ ಇರ್ತೇವೆ, ತ್ರಿಶಂಕು ಸ್ವರ್ಗ, ತ್ರಿಶಂಕು ಸ್ಥಿತಿ. ತ್ರಿಶಂಕು ಅಂದರೆ 3 ಪಾಪ ಅಂತ, ಶಂಕು ಅಂದರೆ ಪಾಪ. ಏನದು? ಒಂದು ಪುಟ್ಟ ಕಥೆಯನ್ನು ಹೇಳ್ತಾರೆ. ಸತ್ಯವ್ರತ ಅಂತ ಅವನ ಹೆಸರು, ಅವನಿಗೆ ತ್ರಿಶಂಕು ಅಂತ ಬಿರುದು. ಸತ್ಯವ್ರತನ ಅಪ್ಪ ತ್ರಯ್ಯಾರುಣ. ಇವನ ಕಾಲದಲ್ಲಿ ತ್ರಯ್ಯಾರುಣನಿಗೆ ಒಂದು ಇನ್ವಿಟೇಷನ್ ಬಂತು, ಮದುವೆಗೆ ಬನ್ನಿ ಅಂತ. ಮಗನನ್ನು ಕಟ್ಕೊಂಡು ಹೋದ. ಎಲ್ಲರಿಗೂ ಸಂತೋಷ ಆಯಿತು, ರಾಜರು ಬಂದ ಮದುವೆ ಅಂತ. ಅಲ್ಲಿ ಹಸೆಮಣೆ ಮೇಲೆ ಹೋದಾಗ ಅವನ ಮಗ ತ್ರಯ್ಯಾರುಣನ ಮಗ ಸತ್ಯವ್ರತ ಹುಡುಗಿನ ಗಮನಿಸಿ ನೋಡಿ, ನಾನು ಮೊದಲು ಇಷ್ಟಪಟ್ಟಿದ್ದೆ, ಇವನನ್ನು ಮದುವೆ ಆಗಿದ್ದಾಳೆ ಅಂತ ಹೇಳ್ಕೊಂಡು ಹೊಟ್ಟದ. ಏನು ಗತಿರಿ, ಏನೋ 2 ಸಲ ತಾಂಬೂಲ ತಗೋತಾರೆ ಪರವಾಗಿಲ್ಲ, ಏನೋ 2 ಲೀಟ್ರ್ ಕಾಫಿ ಕುಡಿದ್ರು ಪರವಾಗಿಲ್ಲ, ಹುಡುಗಿನ ಹೇಳ್ಕೊಂಡಿಡೋದು ಏನು ಸಾಯೋದು. ಆಮೇಲೆ ವಸಿಷ್ಠರನ್ನು ಕೇಳಿದ್ರು. ವಸಿಷ್ಠರೇ, ರಾಜನ ಮಗನೇ ಈ ಅಪರಾಧ ಮಾಡಿದರೆ ಜಡ್ಜ್ಮೆಂಟ್ ನೀವೇ ಕೊಡಬೇಕು, ಕೋರ್ಟು ಪಾರ್ಟು ಎಲ್ಲ ಇಲ್ಲ. ವಸಿಷ್ಠರು ಏನು ಹೇಳ್ತಾರೋ ಅದ್ರ ಮೇಲೆ ನೋ ಅಪೀಲ್ ಅಂತ. ವಸಿಷ್ಠರು ಹೇಳಿದ್ರು, ರಾಜ ಪ್ರಜಾ ಸಂರಕ್ಷಣೆ ಮಾಡೋದು ಬಿಟ್ಟು ಹೀಗೆ ಅವಳನ್ನು ಎಳ್ಕೊಂಡು ಹೋಗಿದೆ, ನಿನ್ನ ಮಗನನ್ನು 12 ವರ್ಷ ಚಂಡಾಲರ ಸ್ಮಶಾನದಲ್ಲಿ ಬಿದ್ದಿರು ಅಂತ ಹೇಳೋನ್ಬಿಟ್ಟು. ಚಕ್ರವರ್ತಿಯ ಮಗ ಸ್ಮಶಾನದಲ್ಲಿ ಶವ ಬಂದರೆ ಅವನು ಕೊಡೋ ಅಡುಗೆ ಊಟ ಮಾಡ್ಕೊಂಡು ತಿಂದು ಕೂತಿದ್ದ ಇವನು ಸತ್ಯವ್ರತ. ಅವನಿಗೆ ವಸಿಷ್ಠರ ಮೇಲೆ ಕೋಪ.
ನೀವು ಈ ಥರ ಡಿಸಿಷನ್ ಕೊಡಬಾರ್ದಾಗಿತ್ತು, ನೀ ಅನ್ಯಾಯ ಮಾಡಿದಿ. ನಾನು ಅನ್ಯಾಯ ಮಾಡಿಲ್ಲ ಅಂತ ಆರ್ಗ್ಯುಮೆಂಟ್ ಒಂದು. ನಮಗೂ ಧರ್ಮಶಾಸ್ತ್ರ ಗೊತ್ತು. ಏನು ಧರ್ಮಶಾಸ್ತ್ರ ಗೊತ್ತು ನಿನಗೆ? ಸ್ವಾಮಿ ಯಾವುದು ಮದುವೆ ತಾಳಿ ಮಾತ್ರ ಕಟ್ಟಿದ್ರು, ಇನ್ನೂ ಅಲ್ಲಿ ಲಾಜಾ ಹೋಮ ಆಗಿಲ್ಲ ಅಂತ ಅವನ ಆರ್ಗ್ಯುಮೆಂಟು. ಈ ಧರ್ಮಶಾಸ್ತ್ರದ ಒಂದು ಕ್ಲಾಸ್ ಇದೆ. ತಾಳಿ ಕಟ್ಟಿ ಒಂದು ವೇಳೆ ಲಾಜಾ ಹೋಮ ಆಗುವುದರ ಒಳಗೆ ಹುಡುಗನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇನ್ನೊಂದು ಮದುವೆಗೆ ಎಲಿಜಿಬಲ್ ಅಂತ. ಅದೇನೋ ಒಂದು ಅರ್ಧ ಗಂಟೆ ಟೈಮ್ ಇರುತ್ತೆ. ನೀನು ಇದನ್ನು ಎಲ್ಲ, ಅದು ಸ್ಪೆಷಲ್ ಕೇಸ್ ಅದು. ನೀನು ತಾಳಿ ಯಾವನೋ ಕಟ್ಟೋದು, ಲಾಜಾ ಹೋಮ ಇನ್ಯಾವನೋ ಮಾಡ್ಕೊಬೋದು ಅಂದರೆ ಗತಿ ಏನೋ? ನೀನು ತಪ್ಪೇ ಮಾಡಿದೆ ಅಂತ ಅವರು. ಇಲ್ಲ, ನನ್ನ ತಪ್ಪಿತಸ್ಥನಲ್ಲ ಅಂತ. ಸರಿ ಇದ್ದ. ಇವನು ಈ ಅಪಚಾರ ಮಾಡಿದ್ದ 12 ವರ್ಷ ಮಳೆನೇ ಬರಲಿಲ್ಲ. ರಾಜ ಅಪಚಾರ ಮಾಡಿದರೆ ಪ್ರಕೃತಿ ವಿಕೋಪವನ್ನು ತೋರಿಸಿಬಿಡುತ್ತೆ. ಎಲ್ಲರೂ ಒದ್ದಾಡ್ತಾ ಇದ್ದಾರೆ, ಹಾಹಾಕಾರ, ನೀರಿಲ್ಲ. ಈ ಕರ್ಮಕ್ಕೆ ಈ ಟೈಮಲ್ಲಿ ವಿಶ್ವಾಮಿತ್ರರು ತಪಸ್ಸಿಗೆ ಬೇರೆ ಹೊರಟೋಗಿದ್ದಾರೆ. ಅವರ ಹೆಂಡತಿ ಬೀದಿ ಬೀದಿ ಅಲಿತಿಯಾಳು ಒಂದು ಮಗುವನ್ನು ಇಟ್ಕೊಂಡು. ಒಂದು ತುತ್ತು ಅನ್ನ ಹಾಕ್ರಿ, ಒಂದು ತುತ್ತು ಅನ್ನ ಹಾಕ್ರಿ. ಕಡೆ ಪಕ್ಷ ನೀವು ಪುಕ್ಕಟ್ಟೆ ಹಾಕಬೇಡ್ರಿ, ಈ ಮಗುವನ್ನು ನಿಮಗೆ ದಾನ ಕೊಟ್ಬಿಡ್ತೀನಿ, ಒಂದು ತುತ್ತು ಅನ್ನ ಹಾಕ್ರಿ. ಅಥವಾ ದಾನ ಅಲ್ಲ, ಮಾರ್ತೀನಿ, ಮಾರಿದೆ ಅಂದ್ಕೊಳ್ರಿ. ಇವನು ಕಣ್ಣೀರು ಬಂತು. ಮಗುವನ್ನು ಮಾರಿ ಅನ್ನ ತಿನ್ನೋ ಪರಿಸ್ಥಿತಿನ ಅಮ್ಮ ನಿಮಗೆ? ಬಾ, ನಮ್ಮ ಮನೇಲಿ ಅನ್ನ ಹಾಕ್ತೀನಿ, ಆದರೆ ನನ್ನ ಹತ್ರನೂ ಏನೂ ಇಲ್ಲ, ನಿನ್ನ ಸಲುವಾಗಿ ಏನೋ ಹುಡುಕ್ತೀನಿ. ಬಂದ್ಲು. ಇವನು ಹುಡುಕೊಂಡು ಹೊರಟ. ಒಂದು ಹಸು ಕಾಣಿಸ್ತು, ಅದನ್ನು ಕದ್ದುಬಿಟ್ಟ. ಇವನ ಕರ್ಮಕ್ಕೆ ಆ ಹಸು ಬಂದು ವಸಿಷ್ಠರದೆ. ಈ ಕೇಡುಗಾಲ ಬಂದಾಗ ಇಂಥವೇ ಆಗತ್ತೆ. ಇದು 2ನೇ ಶಂಕು. ಮೊದಲನೇ ಶಂಕು ಹಸೆಮಣೆ ಮೇಲೆ ಇದ್ದ ಹೆಣ್ಣನ್ನು ಎಳೆದುಕೊಂಡು ಬಂದದ್ದು. 2ನೇದು ಗುರುಗಳ ಗೋವನ್ನು ಕದ್ದಿದ್ದು. 3ನೇದು ಗೋ ಸಂಹಾರ ಮಾಡಿ ಅಡುಗೆ ಮಾಡಿಟ್ಬಿಟ್ಟ. ಈ 3 ಪಾಪ ಮಾಡಿದ್ದರಿಂದ ಅವನಿಗೆ ತ್ರಿಶಂಕು ಅಂತ ಹೆಸರು. ವಿಶ್ವಾಮಿತ್ರರು ತಪಸ್ಸು ಮುಗಿಸಿ ಬಂದ ಮೇಲೆ ಏನು ತ್ರಿಶಂಕು ಮೇಲೆ ಪ್ರೀತಿನೋ, ನಾನಿಲ್ಲದೆ ಇದ್ದಾಗ ನನ್ನ ಹೆಂಡತಿ ಮಕ್ಕಳನ್ನು ನೋಡ್ಕೊಂಡಿದ್ದೀನಿ, ನೀ ಏನು ಕೇಳ್ತೋ ಕೊಡ್ತೀನಿ ಹೋಗಂತ. ಅವನಂದ, ಈ ಶರೀರ ಸಮೇತ ನಾ ಸ್ವರ್ಗಕ್ಕೆ ಹೋಗಬೇಕು ಅಂತ. ಹೋಗು ಅಂದರು. ಸೀದಾ ಬಂದ. ಇಂದ್ರದೇವರಂದರು, ದಯಮಾಡಿ ಕೆಳಗೆ ಬೀಳು ಅಂದರು ಅವರು. ವಿಶ್ವಾಮಿತ್ರನ, ಸ್ವಾಮಿ ಪಡಿಬೋತು ನಾನು ಅಂತ. ಆಡೇ ಉಂಡು ಅಂದರು. ನೀವು ಇರೋ ಅಂತೀರಿ, ಅವನು ತಳ್ತಾಯ, ನಾ ಏನು ಮಾಡಲಿ ಅಂತ. ಯಾಕಪ್ಪ ಇಂದ್ರಪ್ಪ ಅವನು ಸೇರಿಸಲ್ಲ? ಸ್ವಾಮಿ ನೋಡಿ, ಇಲ್ಲಿಗೆ ಬರಬೇಕಾದ್ರೆ ಆ ದೇಹ ಬಿಟ್ಟು ಬರಬೇಕು. ಅದಕ್ಕೆ 108 ರೋಗ ಇರುತ್ತೆ. BP, ಶುಗರು, ಸುಡುಗಾಡು, ಅಲರ್ಜಿ. ನೀವು ಅದನ್ನೆಲ್ಲ ತಂದು ಇಲ್ಲಿ ಹತ್ತಿಸ್ಬಿಟ್ರೆ ನಮ್ಮ ಸ್ವರ್ಗದಲ್ಲಿ ಇನ್ನೂ ಯಾವ ಧನ್ವಂತರಿ ಚಿಕಿತ್ಸಾಲಯ ಅಂತಿಲ್ಲ. ಇವನು ಬಂದವನು 4 ದಿನ ಕೆಮ್ಮು ಹತ್ತಿಸ್ಬಿಟ್ಟ. ನಾ ಸಾಯ್ತಾ ಕೂತೀನಿ ಶಚಿ ಹತ್ರ ಸದಾ ಕೆಮ್ಕೊಂಡು. ನೋ, ನಿಮ್ಮಲ್ಲೇ ಕೆಲವು ಕಡೆ ಹೋಗಬೇಕಾದ್ರೆ ಸ್ನಾನ ಮಾಡಿ ಹೋಗಿ ಅಂತಾರೆ. ಇನ್ನೇನೇನು 108 ಸ್ಲಿಪ್ಪರ್ ಬಿಟ್ಟು ಹೋಗಿ. ಇಲ್ಲಿ ಯಾರಿಗೂ ಪ್ರವೇಶ ಇಲ್ಲ, ನಿರ್ಬಂಧ ಇದೆ, ಇಲ್ಲಿ ಈ ದೇಹ ತರಬೇಡ್ರಿ ಅಂದರು. ಸ್ವಾಮಿ ನಾ ಏನು ಮಾಡಿ? ಇಲ್ಲೋ ನಾ ವ್ಯವಸ್ಥೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ, ಸಂಕಲ್ಪದಿಂದ ಒಂದು ಸ್ವರ್ಗ ನಿರ್ಮಾಣ ಮಾಡಿ ಆಲ್ಟರ್ನೇಟ್ ಅಲ್ಲಿ ಕೂಡಿಸ್ಯಾರಂತೆ ವಿಶ್ವಾಮಿತ್ರರು. ಅದೇ ತ್ರಿಶಂಕು ಸ್ವರ್ಗ ಅಂತ. ಸ್ವರ್ಗ ಸಮಾನವಾದ ಒಂದು ಸ್ವರ್ಗವನ್ನೇ ತಪಸ್ಸಿನಿಂದ ಮಾಡಿ ಈ ತ್ರಿಶಂಕುವಿನ ಮಗನೇ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ. ತ್ರಿಶಂಕುವಿನ ಮಗ ಸತ್ಯ ಹರಿಶ್ಚಂದ್ರ. ಅವನ ಮಗ ರೋಹಿತ, ರೋಹಿತನ ಮಗನೇ ಹಾರೀತ, ಹಾರೀತನ ಮಗನೇ ಇದೇ ವಂಶದಲ್ಲಿ ಸಗರ ಅಂತ ಬಂದ. ದರ ಅಂದರೆ ವಿಷ. ವಿಷದಿಂದ ಸಹಿತವಾಗಿ ಹುಟ್ಟಿದ್ದರಿಂದ ಅವನು ಸಗರ. ಏನದು ಕಥೆ? ಏನಾಗಿತ್ತು ಅಂದರೆ, ಈ ಸಗರನ ಅಪ್ಪ ಒಬ್ಬ ಇದ್ದ. ಆ ಸಗರನ ಅಪ್ಪ ಏನಾಯಿತು ಅಂತಂದರೆ, ಅವನಿಗೆ ರಾಜ್ಯ ಅಂದರೆ ಬೇಜಾರು, ನೋಡ್ತಾ ಇರಲಿಲ್ಲ. ಇವರೆಲ್ಲ ಆಳಿದ್ದು ಅಯೋಧ್ಯೆ. ಇದು ದೊಡ್ಡ ಪ್ರಮಾಣ ಆಯಿತು ಇವೆಲ್ಲವೂ. ಅಯೋಧ್ಯ ನಮ್ಮದೇ ಅನ್ನೋದಕ್ಕೆ ಎವಿಡೆನ್ಸ್ ಏನು ಅಂದರೆ, ಇದೆಲ್ಲ ಕೊಟ್ಟರೊಬ್ರು ರಾಮಭದ್ರ ಸ್ವಾಮಿಗಳು, ರಾಮಭದ್ರಾಚಾರ ಅಂತ ಸ್ವಾಮಿಗಳೊಬ್ಬರು. ಕಣ್ಣಿರಲಿಲ್ಲ. ಮೋದಿ ಇದರ ದಿನ ಕರ್ಕೊಂಬಂದ ನೋಡ್ರಿ, ದಪ್ಪ ಇದ್ದರು ಕಣ್ಣು. ಆ ಪುಣ್ಯಾತ್ಮರಿಗೆ ಸುಮಾರು ಒಂದು 400-500 ಗ್ರಂಥಗಳು ಕಂಠಸ್ಥ ಅಂತ. ರಾಮ ಇದಾನೆ ಅಯೋಧ್ಯೆಯಲ್ಲಿ ಅನ್ನೋದಕ್ಕೆ ಪ್ರಮಾಣ ಬೇಕು ಅಂದರೆ ಒಬ್ಬ ಮುಸ್ಲಿಂ ಜಡ್ಜು ಸ್ಟನ್ನಾಗಿ ಬಿಟ್ರಂತೆ. ರಾಮಾಯಣದ ಮೂಲೆ ಮೂಲೆಯಲ್ಲಿ ತೆಗೆದು ಅಯೋಧ್ಯ ನಾಮ ನಗರಿ ಆಸೀತ್. ಸೂರ್ಯವಂಶದವರೆಲ್ಲ ಆಡಿದ್ದಾರೆ. ಹರಿವಂಶ, ಮಹಾಭಾರತ, ಅಷ್ಟಾದಶ ಪುರಾಣದಲ್ಲಿ ಅಯೋಧ್ಯೆ ಇದೆ ಅನ್ನೋದಕ್ಕೆ ಆ ಪ್ರಮಾಣ ಕೊಟ್ಟಿದ್ದು ನೋಡಿ ಕೈ ಮುಗಿದು ಬಿಟ್ಟಂತೆ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ರಾಮನ ಅನುಗ್ರಹದಿಂದ ನಾವು ಇದೇ ದಿನ ಪಾರಾಯಣ ಮಾಡ್ಕೊಂಡು ಬಂದಿದ್ದೀವೋ, ಅಯೋಧ್ಯ ನಮ್ಮದು. ನೀವು ಇದನ್ನೆಲ್ಲ ಅಪ್ರಮಾಣ ಅಂದರೆ ಎಲ್ಲಿಂದ ನಾವೇನು ಮಾಡೋಣ? ನಿಮ್ಮ ಕುರಾನು ಹೇಗೆ ನಿಮಗೆ ಪವಿತ್ರ ಗ್ರಂಥವೋ ಹಾಗೆ ನಮಗೆ ಭಾರತೀಯರಿಗೆ ರಾಮಾಯಣ, ಮಹಾಭಾರತ
ಪವಿತ್ರವಾದ ಗ್ರಂಥ. ಅದರಲ್ಲಿ ಹೇಳಿದ್ದನ್ನು ಮತ್ತೆ ಅಯೋಧ್ಯೆಯ ವರ್ಣನೆ ಎಲ್ಲ ಇದೆ. ಅದನ್ನೆಲ್ಲ ಗಮನಿಸಿದರೆ ಈಗಿರುವ ಅಯೋಧ್ಯ, ಅಲ್ಲಿರುವ ಎಲ್ಲ ವ್ಯವಸ್ಥೆ, ಹೌದು ಇದು ಈಗ ಬರೆದಿದ್ದಲ್ಲ ನೀವು, ಆದರೆ ಇದರಂತೆ ಇದೆ, ನಾನು ಒಪ್ತೇನೆ ಅಂತ ಆಮೇಲೆ ಜಡ್ಜ್ಮೆಂಟ್ ಕೊಟ್ಟಿದ್ದು. ಹೀಗಾಗಿ ಆ ಪುಣ್ಯಾತ್ಮರಿಗೆ ಈ ಎಲ್ಲ ಮಾತುಗಳು ಇತ್ತಂತೆ ಹರಿವಂಶದಲ್ಲಿ. ಅಯೋಧ್ಯಾಂ ಚೈವ ರಾಷ್ಟ್ರಂ ಚ ತಥೈನಾಂತಃಪುರಂ ಮುನಿ. ಇವನೇನು ಮಾಡಿದ್ದ, ಅಯೋಧ್ಯೆಯನ್ನು ಆಳ್ತಾ ಇದ್ದ. ಸಗರನಿಗೆ ಸಗರನ ಅಪ್ಪ, ಅವನಿಗೆ ಏನೂ ಬೇಕಾಗಿರಲಿಲ್ಲ ಇದೆಲ್ಲ, ಸದಾ ಬೇಟೆ ಆಡೋನು. ಸರಿ, ಅವರ ಅಪ್ಪ ಬೇಟೆ ಆಡ್ತಾ ಇದ್ದಿದ್ದರಿಂದ ಒಂದು 10 ಜನ ಇವರೆಲ್ಲ ಅವರ ವಂಶದವರು, ದಾಯಾದಿಗಳು ಎಲ್ಲ ಸೇರಿ ಏನು ಮಾಡಿದ್ರು, ಮಹಾಗಠಬಂಧನ್ ಮಾಡಿಕೊಂಡು ಅಯೋಧ್ಯೆ ನಾವು ಕ್ಯಾಪ್ಚರ್ ಮಾಡಬೇಡ, ಇವನಿಗೇಗೋ ಅರಣ್ಯದಲ್ಲಿರ್ತಾನೆ, ಎಲ್ಲ ಸೇರಿ ಅವನನ್ನು ಓಡಿಸ್ಬಿಟ್ರು. ಏನು ದೇವರ ವಿಚಿತ್ರ ವ್ಯಾಪಾರ. ಇವನು ಅಯೋಧ್ಯೆಯನ್ನು ಆಳುವಷ್ಟು ದಿವಸ ಅವನಿಗೆ ಮಕ್ಕಳಾಗಲಿಲ್ಲ. ಅಯೋಧ್ಯೆ ಅವನು ಕೈ ತಪ್ಪು ಹೋಯಿತು, ಹೆಂಡತಿ ಗರ್ಭಿಣಿ. ಅದು ಇವ್ರಿಗೆಲ್ಲ ಗೊತ್ತಾಯಿತು, ದಾಯಾದಿಗಳಿಗೆ. ನಾಳೆ ದಿನ ಅವನೇನಾದರೂ ವಾರಸುದಾರನಾಗಿ ಬಂದು ವಾರ್ ಮಾಡ್ತೇನೆ ಅಂದರೆ ಅದಕ್ಕೆ ಈ ರಗಳೇನೇ ಬೇಡ, ಆ ಗರ್ಭಿಣಿಯನ್ನು ಕರೆದು ನಮ್ಮ ಮನೆಯಲ್ಲಿ ಊಟಕ್ಕೆ ಅಂತ ಹಾಕಿ ಯಾವುದೋ ಒಂದಿಷ್ಟು ವಿಷ ಹಾಕಿಬಿಟ್ರೆ ಯಾವುದಾನ ಸ್ವೀಟ್ಗೆ ತಿಂತಾಳೆ, ಮಗು ಸತ್ತೋಗುತ್ತೆ. ಹಾಗೆ ಮಾಡಿಟ್ರು. ಇವನು ಅರಣ್ಯಕ್ಕೆ ಬಂದ, ಹೆಂಡತಿ ಜೊತೆ. ಪಾಪ ಯಾರೋ ಗರ್ಭಿಣಿನ ಕರೆದಾಗ ಯಾರಿಗೆ ಗೊತ್ತಿರುತ್ತೆ ವಿಷ ಹಾಕ್ತಾರೆ ಅಂತ. ಇದನ್ನೇ ಆಚಾರ ಅಂತ ಪ್ರಾಮಾಣ್ಯಂ ಸ್ವತಃ ಯಾವುದೋ ಊಟಕ್ಕೆ ಕರೆದಾಗ ಕೇಳ್ತೇವೆ, ಸ್ವಲ್ಪ ಮಡಿಲಾಗಬೇಕು ಅಂತ ಕೇಳ್ತೇವೆ. ನಿಮ್ಮ ಮನೇಲಿ ವಿಷ ಕಮ್ಮಿ ಹಾಕ್ರಪ್ಪ ಅಂತ ಇದ್ದವ್ರಿಗೂ ಯಾರೋ ಹೇಳಿಲ್ಲ. ಅಥವಾ ವಿಷ ಯಾವುದಕ್ಕೆ ಹಾಕಿದ್ರೆ ಹೇಳಿ, ಅದು ಬಿಟ್ಟು ಬೇರೆ ತಿಂತೀವಿ. ಪುಣ್ಯಕ್ಕೆ ನಾವು ತಿನ್ನೋದೆಲ್ಲ ವಿಷ ಅಂತ ಅದನ್ನು ಹೇಳಿ ನೀವೇನು ಯೋಚನೆ ಮಾಡಬೇಡ್ರಿ, ನಿಮಗೆ ದೇವ್ರು ಈ ದೇಶದವ್ರಿಗೆ ಇಮ್ಯುನಿಟಿ ಕೊಟ್ಟಿದ್ರೆ ಗಟ್ಟಿಮುಟ್ಟಾಗಿರ್ತೀರಿ ಅಂತ. ಸರಿ, ಇಲ್ಲಿಗೆ ಅವರು ಅನ್ನೋ ಋಷಿಗಳು ಸಂರಕ್ಷಣೆ ಮಾಡಿದರು. ಅವರ ಆಶ್ರಮದಲ್ಲಿದ್ದರು. ಅವರಿಗೆ ಗೊತ್ತಾಯಿತು, ನಿನ್ನ ಗರ್ಭದಲ್ಲಿರುವ ಮಗುವಿಗೆ ಸಾಯಲಿ ಅಂತ ವಿಷಪ್ರಾಶನ ಆಗಿದೆ. ಸ್ವಾಮಿ ಮತ್ತು ಗತಿ ಏನು? ನಾ ರಕ್ಷಣೆ ಮಾಡ್ತೀನಿ. ಆ ಪುಣ್ಯಾತ್ಮರು ವಿಷ ಸಮೇತನೇ ಹುಟ್ಟುವಂಥ ವ್ಯವಸ್ಥೆ ಮಾಡಿದರು. ಅದಕ್ಕೆ ಅವನ ಹೆಸರೇ ಸಗರ. ಸಾ ಅಂದರೆ ಜೊತೆ, ಯಾವುದೋ ವಿಷದ ಜೊತೆಯಲ್ಲೇ ಹುಟ್ಟಿದ್ದಾನೆ. ಏನು ದೇವರ ವ್ಯಾಪಾರ ನೋಡ್ರಿ. ಕೆಲವು ಗರ್ಭಿಣಿಯರು ಅನ್ನ ತಿಂದರೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿ ಡಾಕ್ಟ್ರು ಅಂತಾರೆ. ಇದು ಪಾಯ್ಸನ್ನೇ ಫುಡ್ ಮುಂಡೋದಕ್ಕೆ ಗಟ್ಟಿಮುಟ್ಟಾಗಿ ಹುಟ್ಟಿದ್ದು. ಆವನ ಕಾಯುವ ಅವನಿಯೊಳಗೆ ದೇವದೇವೇಶ ಶ್ರೀ ಹರಿಯಲ್ಲದೆ ಕೃಷ್ಣ. ಆವನ ಕಾಯುವ ಅವನಿಯೊಳಗೆ ಅವನಾಧಾರ ಅಡಮಿಯಲ್ಲಿರುವ ಮೃಗಗಳಿಗೆ ಅವನಾಶ್ರಯ ಆ ಪಕ್ಷಿ ಜಾತಿಗಳಿಗೆ. ಅವ ಪೋಷಕನು ಗರ್ಭದಲ್ಲಿದ್ದ ಶಿಶುವಿಗೆ ದೇವಗುರು ಪುರಂದರ ವಿಠಲನಲ್ಲದೆ ಸ್ವಾಮಿ. ಅವನ ಕಾಯುವ ಅವನಿಯೊಳಗೆ ರಕ್ಷಣೆ ಮಾಡೋ ದೇವರಿಗೆ ಇವನು ಉಳಿಬೇಕು ಅಂತ ಅವನು ಸಂಕಲ್ಪ ಮಾಡಿ ಏನು ಬೇಕಾದಾಗಲೂ ಉಳಿತಾನೆ. ಇದು ಅನ್ವಯ ವ್ಯತಿರೇಕ 108 ನೋಡಿದ್ದೀವಿ. ಈ ಗಿರೋನ ಬಂದಾಗ ಕೆಲವು ಕೇಸುಗಳು ಇಷ್ಟು ವಿಚಿತ್ರ. ಗರ್ಭಿಣಿ, ಅವಳಿಗೆ ಕರೋನಾ, ಮಾರನೇ ದಿನ ಹಡಿಯೋ ದಿವಸ. ಈ ಹಡೆದ ಮಗು ಕರೋನಾ ಗ್ಯಾರಂಟಿ ಅಂತ ತೀರ್ಮಾನ ಮಾಡಿಬಿಟ್ಟಿದೆ. ಯಾಕೆಂದರೆ ಅದು ಲಂಗ್ಸಿಗೆ ಸಂಬಂಧಪಟ್ಟದ್ದು. ಆ ಮಗುಗೆ ಹೋಗೋದೇ ಆಕ್ಸಿಜನ್ ಈ ತಾಯಿ ಉಸಿರಾಡಿದ್ದು. ಹಾಗಾಗಿ ಇವಳು ಆಕ್ಸಿಜನ್ ಹೋದ್ಮೇಲೆ ಅದಕ್ಕಿದ್ದೇ ಇರುತ್ತೆ. ಅಷ್ಟು ಪುಟ್ಟ ಮಗುವಿಗೆ ನಾವು ಹೇಗೆ ಟ್ರೀಟ್ಮೆಂಟ್ ಮಾಡೋದು, ಇಟ್ ಈಸ್ ಎ ಚಾಲೆಂಜ್ ಅಂತ. ಆಮೇಲೆ ನೋಡಿದ್ರೆ ಹುಟ್ಟಿದ ಮಗುವಿಗೆ ಕರೋನಾ ಇಲ್ಲ, ಇವಳು ಕರೋನಾ. 13 ದಿವಸ ಪಾಪ ಅವರ ಆ ಮಗುನೆಲ್ಲೋ ಇಟ್ಟು ಅದಕ್ಕೇನೋ ಫೀಡ್ ಮಾಡಿ 13 ದಿನ ಆದಮೇಲೆ ಇವಳು ಕರೋನಾ ಆದಮೇಲೆ ಮಗುನ ಕೊಟ್ಟಂದು. ಎಲ್ಲೋ ಮುಟ್ಟಿದ್ರೆ ಕರೋನಾ ಬರುತ್ತೆ ಅಂತ ಪ್ರಾರಂಭದಲ್ಲಿ ಆ ಕಾರನ್ನು ಚೇಂಜ್ ಮಾಡಿದೆ, ಬೈಕನ್ನು ಚೇಂಜ್ ಮಾಡಿದೆ ಅಂತ. ಈ ಕರೋನಾ ಬಂದವಳ ಹೊಟ್ಟೆಯಲ್ಲೇ ಇದ್ದ ಮಗುವಿಗೆ ಕರೋನಾ ಬಾರದಂತೆ ನಾನು ನಡ್ಕೊಂಡು ನೋಡ್ತೇನೆ ದೇವರು. ಅವನ ಕಾಯುವ ಅವನಿಯೊಳಗೆ ಸಂರಕ್ಷಣೆಯನ್ನು ಮಾಡಿದ್ದೇವರು. ಅದಕ್ಕೆ ಅವನಿಗೆ ಸಗರ ಅಂತ ನಾಮಕರಣ ಆಯಿತು. ಅವನು ಬೇಗ ಎಲ್ಲ ಧನುರ್ವಿದ್ಯೆಯನ್ನು ಕಲಿತು ಋಷಿಗಳ ಅನುಗ್ರಹದಿಂದ ಯುದ್ಧ ಮಾಡಿ ಮತ್ತೆ ವಾಪಸ್ಸು ಪಡೆದ. ಆ ನಂತರದಲ್ಲಿ ಸಗರನ ಮಗ ಅಸಮಂಜಸ ಅಂತ, ಅವನ ಅಸಮಂಜಸ ವೇನಂತರ ಮಕ್ಕಳನ್ನು ಕೊಂದ. ಆದರೆ ವೇನಂತರ ಅಲ್ಲ ಇವನು.
ಅವನಿಗೆ ಮಹಾವೈರಾಗ್ಯ. ನೀನು ಮನೆ ಬಿಟ್ಟು ಹೋಗು, ಅಯೋಧ್ಯೆಯಲ್ಲಿ ಇರಬೇಡ ಅಂದರು. ಅದೇ ಬೇಕಾಗಿತ್ತು. ಆ ಕೊಂದ ಮಕ್ಕಳನ್ನೆಲ್ಲ ಬದುಕಿಸ್ಕೊಟ್ಟು ಹೊಟ್ಟೋದ ಅವನು. ಅಸಮಂಜಸನ ಮಗನೇ ಅಂಶುಮಾನ್ ಅಂತ. ಅಂಶುಮಾನನ ಮಗ ದಿಲೀಪ, ಅವನಿಗೆ ಖಟ್ವಾಂಗ ಅಂತ ಮತ್ತೊಂದು ಹೆಸರು. ಆಮೇಲೆ ದಿಲೀಪನ ಮಗನೇ ಭಗೀರಥನ ಮಗನೇ ಶ್ರುತನ ಮಗ ನಾಭಾಗನ ಮಗ ಸಿಂಧುದ್ವೀಪ, ಅವನ ಮಗ ಅಯುತಾಯನ ಮಗನೇ ಋತುಪರ್ಣ ಅಂದರೆ ನರನಿಗೆ ಇದನ್ನು ಹೇಳಿಕೊಟ್ಟವನು, ಅಕ್ಷವಿದ್ಯೆಯನ್ನು. ಋತುಪರ್ಣನ ಮಗ ಆರ್ತುಪರ್ಣಿ, ಅವನ ಮಗನೇ ಸುದಾಸನ ಮಗ ಸೌದಾಸನ ಮಗ ಸರ್ವಕರ್ಮ, ಅವನ ಮಗ ಅನರಣ್ಯ, ಅವನ ಮಗ ನಿಘ್ನನ ಮಗ ಅನಿಮಿತ್ರನ ಮಗನೇ ರಘು ಅಂತ. ಆಮೇಲೆ ಅವನ ಮಗ ಸೌದಾಸನ ಮತ್ತೊಬ್ಬ ಸೌದಾಸ, ಅವನ ಮಗ ಅಶ್ಮಕನ ಮಗ ಮೂಲಕನ ಮಗ ಶತರಥನ ಮಗ ಐಲಬಿಲನ ಮಗ ವೃದ್ಧನ ಮಗ ದಲನ ಮಗ ಶಲ. ಇವರೆಲ್ಲ ರಾಜರುಗಳು. ಹೀಗೆ ಈ ದಿಲೀಪನ ವಂಶವನ್ನು ಮುಂದೆ ಹೊರಸ್ತಾ ದಿಲೀಪನ ಮಗ ದೀರ್ಘಬಾಹು, ಅವನ ಮಗ ರಘುವಿನ ಮಗ ಅಜನ ಮಗ ದಶರಥನ ಮಗನೇ ಶ್ರೀರಾಮಚಂದ್ರ. ರಾಮನ ಮಗ ಕುಶನ ಮಗ ಅತಿಥಿಯ ಮಗ ನಿಷದನ ಮಗ ನಲನ ಮಗ ನಭನ ಮಗ ಪುಂಡರೀಕನ ಮಗನೇ ಕ್ಷೇಮಧನ್ವನ ಮಗ ದೇವಾನೀಕನ ಮಗ ಅಹೀನಗುನ ಮಗ ಸುಧನ್ವನ ಮಗ ಏಲ ಅಂತ. ಅವನ ಮಗನೇ ಉಚ್ಚನ ಮಗನೇ ಯಜ್ಞನಾಭಗನ ಮಗನೇ ವಸುಧಾನ, ಅವನ ಮಗ ಶಂಖನ ಮಗ ಪೃಷಿತಾಶ್ವ ಅಂತ, ಅವನ ಮಗ ವಿಶ್ವಸಹ ಅಂತ, ಅವನ ಮಗ ಹಿರಣ್ಯನಾಭ, ಅವನ ಮಗ ಪುಷ್ಯನ ಮಗ ಧ್ರುವನ ಮಗ ಸುದರ್ಶನ, ಅಗ್ನಿವರ್ಣ, ಶೀಘ್ರ, ಮರು, ಇವರೆಲ್ಲ ಅವರವ್ರ ಮಕ್ಕಳು. ಪ್ರಶುಶ್ರುತ, ಸುಸಂಧಿ, ಅಮರ್ಷ, ವಿಶ್ರುತವಾನ್, ಬೃಹದ್ಬಲ, ನಲ ಅಂತ ಸೂರ್ಯವಂಶದಲ್ಲಿ ಅವತಾರ ಮಾಡಿದ ರಾಜರ ಒಂದು ಟೊಂಗೆ ಮಾತ್ರ ಇದು ಒಂದು. ಆ ಬ್ರ್ಯಾಂಚ್ ಎಲ್ಲ ಹೇಳಲಿಕ್ಕೆ ಹೋದರೆ ನೀವ್ಯಾರು ಇರಲ್ಲ, ಹೇಳೋರು ಕೇಳೋರು ಇಷ್ಟನ್ನು ತಿಳಿದುಕೊಳ್ಳಿ ಅಂತ. ಸ್ವಾಮಿ ಚಂದ್ರನ ಉತ್ಪತ್ತಿ ಹೇಗೆ, ಚಂದ್ರವಂಶದ ಬಗ್ಗೆ ಹೇಳಿ, ಮತ್ತು ಕಥಮ್ಮೈ ಶ್ರಾದ್ದ ದೇವತ್ವಂ ಆದಿತ್ಯಸ್ಯ ವಿವಸ್ವತಃ. ಸೂರ್ಯನಿಗೆ ಶ್ರಾದ್ದದೇವ ಅಂತ ಕರೀತಾರೆ, ಅಥವಾ ಯಮಧರ್ಮರಾಜನಿಗೆ ಶ್ರಾದ್ದದೇವ ಅಂತ ಕರೀತಾರೆ. ಏನದು, ಹೇಗೆ, ಪಿತೃಗಳು ಅಂದರೆ ಯಾರು, ಅವರ ಬಗ್ಗೆ ವಿಸ್ತಾರವಾಗಿ ಹೇಳಬಹುದಲ್ಲ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ನಾಳೆ ದಿವಸ ಪಿತೃಸರ್ಗಾದಿಗಳನ್ನು ಹೇಳ್ತೇವೆ ಅಂದರು. ನಾಳೆ 9:30 ಇಂದ 10:00 ಮಾಮೂಲು ಟೈಮ್ಗೆ ಬರ್ತಾರೆ. ಹರೇ ನಮಃ.